ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಕ್ರ್ಯಾಕ್ ಟಿ.ಇ.ಟಿ 2022ರ ವಿಶೇಷವಾಗಿ ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾವು ಮುಂಬರುವಂತಹ ಟಿ.ಇ.ಟಿ ಪರೀಕ್ಷೆಯ ಎರಡೂ ಪತ್ರಿಕೆಗಳ ಟಿ.ಇ.ಟಿ ಪರೀಕ್ಷೆಯಲ್ಲಿ ಏನು ಎರಡು ಪತ್ರಿಕೆಗಳು ಬರ್ತವೆ, ಆ ಎರಡೂ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ವಿಷಯವಾರು ಪಠ್ಯಕ್ರಮವನ್ನು ಮತ್ತು ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಧ್ಯಯನ ಸಾಮಗ್ರಿಗಳನ್ನು ಅಭ್ಯಾಸ ಮಾಡಿದರೆ ನಾವು ಸುಲಭವಾಗಿ 2022ರ ಟಿ.ಇ.ಟಿ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ಆದ್ಮೇಲೆ ಇವತ್ತಿನ ಈ ತರಗತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟಿ.ಇ.ಟಿ ಪರೀಕ್ಷೆಯಲ್ಲಿ ಏನೆಲ್ಲ ಸಿಲೆಬಸ್ ಇದೆ, ಪಠ್ಯಕ್ರಮ ಏನೆಲ್ಲ ಇದೆ, ಮತ್ತು ಆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ವಿಷಯವಾರು ಪಠ್ಯಕ್ರಮವನ್ನು ನಾವು ಕೊಡ್ತಾ ಹೋಗ್ತೀವಿ. ಅದಾದ ನಂತರ ಪ್ರತಿಯೊಂದು ವಿಷಯಕ್ಕೆ ಉಪಯುಕ್ತವಾಗಿರುವಂತಹ PDF ನೋಟ್ಸ್ಗಳನ್ನು ಜೊತೆಗೆ ಅಧ್ಯಯನ ಸಾಮಗ್ರಿಗಳು ಏನೆಲ್ಲ ಮಹತ್ವದ ಅಧ್ಯಯನ ಸಾಮಗ್ರಿಗಳಿದೆ ಅವುಗಳನ್ನು ಒದಗಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಇವತ್ತಿನ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಮುಂದೆ 2022ರ ನವೆಂಬರ್ 6ಕ್ಕೆ ಏನು ಟಿ.ಇ.ಟಿ ಪರೀಕ್ಷೆ ನಡೆಯುತ್ತೆ, ಆ ಟಿ.ಇ.ಟಿ ಪರೀಕ್ಷೆಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಿ ಅವರಿಗೆ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಉಚಿತವಾಗಿರುವಂಥ ಸ್ಟಡಿ ಮಟೀರಿಯಲ್ಗಳ ಲಿಂಕ್ಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ ಟಿ.ಇ.ಟಿ ಪರೀಕ್ಷೆಯ ಕಂಪ್ಲೀಟ್ ವಿಷಯವಾರು ಸಿಲೆಬಸ್ಸನ್ನು ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಸಿಲೆಬಸ್ನ PDF ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋದ ವಿಶೇಷತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ತರಗತಿಯನ್ನು ಆರಂಭ ಮಾಡೋಣ. ಇವತ್ತಿನ ವಿಡಿಯೋ ತರಗತಿ ಮುಖ್ಯವಾಗಿ ಕರ್ನಾಟಕ ಟಿ.ಇ.ಟಿ 2022ನ ಹೇಗೆ ಸುಲಭವಾಗಿ ಕ್ರ್ಯಾಕ್ ಮಾಡಬೇಕು, ಸಿಲೆಬಸ್ ಏನಿದೆ, ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಧ್ಯಯನ ಸಾಮಗ್ರಿಗಳು, ಸ್ಟಡಿ ಮಟೀರಿಯಲ್ ಏನೆಲ್ಲ ಬೇಕು ಅವುಗಳನ್ನು ನಿಮಗೆ ಉಚಿತವಾಗಿ ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಯಾವುದೆಲ್ಲ ನಮ್ಮ ಹತ್ರ ಅವೈಲಬಲ್ ಇದೆ ಅವುಗಳನ್ನು ನಿಮಗೆ ಶೇರ್ ಮಾಡ್ತಾ ನಾನು ಹೋಗ್ತೀನಿ. ಸೊ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾರೆಲ್ಲ ಟಿ.ಇ.ಟಿ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದೀರಿ ಅವರಿಗೆ ಈ ವಿಡಿಯೋ ತರಗತಿ ಬಹಳಷ್ಟು ಉಪಯುಕ್ತ ಆಗುತ್ತೆ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತು ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನನ್ನು ಪಡ್ಕೋಬಹುದು. ಹಾಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಉಚಿತ ವಿಡಿಯೋ ತರಗತಿಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸುತ್ತೋ ಅವುಗಳಿಗೆ ಸಂಬಂಧಪಟ್ಟಂತೆ ಉಚಿತ ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾನೆ ಇದ್ದೀವಿ. ಸೊ ಬನ್ನಿ ಹಾಗಾದರೆ ಹಿಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಸ್ವಲ್ಪ ನಿಮಗೆ ನಾನು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಹಿಂದಿನ ತರಗತಿಯಲ್ಲಿ ಟಿ.ಇ.ಟಿ ಪರೀಕ್ಷೆಯಲ್ಲಿ ಎಷ್ಟು ಪತ್ರಿಕೆಗಳು ಬರ್ತವೆ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಹಾಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದನ್ನು ಹೇಳಿದ್ದೆ ನಿಮಗೆ. ಅದಾದ ನಂತರ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಡೀಟೇಲನ್ನು ನಿಮಗೆ ಕೊಟ್ಟಿದ್ದೇನೆ. ಅದಾದ ನಂತರ ಟಿ.ಇ.ಟಿ ಪರೀಕ್ಷೆಯ ಅರ್ಹತಾ ಅಂಕಗಳೆಷ್ಟು, ಟಿ.ಇ.ಟಿ ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಗಳಿಸಬೇಕಾದ್ರೆ ಕ್ಯಾಟಗರಿ ವೈಸ್ ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಅಂಕಗಳನ್ನು ತಾವು ಗಳಿಸಿರಬೇಕು ಅನ್ನುವಂಥದ್ದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಅದಾದ ನಂತರ ಯಾವ ವಿಷಯಕ್ಕೆ ಏನು ಓದಬೇಕು ಇದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವ ವಿಷಯಕ್ಕೆ ಏನು ಓದಬೇಕು, ವಿಷಯವಾರು ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಈ ಎರಡು ಅಂಶಗಳ ಬಗ್ಗೆ ಹೈಲೈಟ್ ಇರತಕ್ಕಂಥ ಅಂಶ ಇದು. ಇದನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ತರಗತಿಯ ವಿಶೇಷತೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಟಿ.ಇ.ಟಿ ಪರೀಕ್ಷೆಯಲ್ಲಿನ ವಿಷಯಗಳು, ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸಂಪೂರ್ಣ ಪಠ್ಯಕ್ರಮ, ಸಿಲೆಬಸ್ ಏನಿದೆ, ಪೇಪರ್ 1ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ, ಪೇಪರ್ 2ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಾದ ನಂತರ ವಿಷಯವಾರು ಅಧ್ಯಯನ ಸಾಮಗ್ರಿಗಳ ವಿವರ, ಯಾವೆಲ್ಲ ಬೆಸ್ಟ್ ಸ್ಟಡಿ ಮಟೀರಿಯಲ್ ಇದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಟಿ.ಇ.ಟಿ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸೋದು ಹೇಗೆ ಸುಲಭವಾಗಿ ನಾವು ಟಿ.ಇ.ಟಿ ಪರೀಕ್ಷೆ 2022ನ ಕ್ರ್ಯಾಕ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡ್ತೀವಿ. ಅದಾದ ನಂತರ ಯಾವ ವಿಷಯಕ್ಕೆ ಏನು ಓದಬೇಕು, ಹೌದಾ. ಟಿ.ಇ.ಟಿ ಪರೀಕ್ಷೆ ಪತ್ರಿಕೆ 1ರಲ್ಲಿ ಸುಮಾರು ವಿಷಯಗಳು ಬರ್ತವೆ, ಪತ್ರಿಕೆ 2ರಲ್ಲೂ ಕೂಡ ಹಲವಾರು ವಿಷಯಗಳು ಬರ್ತವೆ. ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ವಿಷಯಕ್ಕೆ ಏನು ಓದಬೇಕು, ಎಷ್ಟು ಓದಬೇಕು, ಹೌದಾ, ಅದನ್ನು ತಿಳ್ಕೊಂಡ್ವಿ ಅಂದರೆ ನಾವು ಪರೀಕ್ಷೆಯನ್ನು ಸುಲಭವಾಗಿ ಪಾಸ್ ಮಾಡ್ದಂಗೆ. ವಿಷಯವಾರು ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು ಹೇಳ್ತೀವಿ. ಜೊತೆಗೆ ವಿಷಯವಾರು ಅಧ್ಯಯನ ಸಾಮಗ್ರಿಗಳ PDF ಲಿಂಕನ್ನು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಅದರ ಮೂಲಕ ತಾವೇನು ಮಾಡ್ಬೋದು ಅಂದರೆ ಉಚಿತವಾಗಿರ್ತಕ್ಕಂಥ ಅಧ್ಯಯನ ಸಾಮಗ್ರಿಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಇರ್ತಕ್ಕಂಥ ವಿಶೇಷ ಅಂಶಗಳು. ಬನ್ನಿ ಹಾಗಾದರೆ ಮೊದಲಿಗೆ ನಾವು ಸಿಲೆಬಸ್ಸನ್ನು, ಕರ್ನಾಟಕ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಆದ್ಮೇಲೆ ಕರ್ನಾಟಕ ಟಿ.ಇ.ಟಿ 2022ಕ್ಕೆ ಸಂಬಂಧಪಟ್ಟಂತೆ
ಸಂಪೂರ್ಣವಾದ ಉಚಿತ ಸಿಲೆಬಸ್ಸನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆದ್ಮೇಲೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ಬ್ರೌಸರ್ ಅಥವಾ ಫೈರ್ಫಾಕ್ಸ್ ಬ್ರೌಸರಿಂದ ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿ. ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿ ಅವಾಗ ಮೊದಲಿಗೆ ಒಂದು ವೆಬ್ಸೈಟ್ ಸಿಗುತ್ತೆ www.edutubekannada.com ಅಂತ. ಈ edutubekannada.com ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಬಹಳಷ್ಟು ಡೀಟೇಲನ್ನು ಕೊಟ್ಟಿದ್ದೇನೆ. ಈ ವೆಬ್ಸೈಟ್ನಲ್ಲಿ ಮಾಡುವಂಥ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಟಿಫಿಕೇಶನ್ ನಿಮಗೆ ಬೇಕಾ ಅಂತ ಕೇಳುತ್ತೆ. ನಿಮಗೆ ಏನಾದರೂ ಹೊಸ ಅಪ್ಡೇಟ್ಸ್ನ ನೋಟಿಫಿಕೇಶನ್ ಬೇಕಾಗಿತ್ತು ಅಂದರೆ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲ ಅಂದರೆ ನಾಟ್ ಎಟ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೋಬೋದು. ಅದಾದ ನಂತರ ಈ ವೆಬ್ಸೈಟ್ನಲ್ಲಿ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಆದ್ಮೇಲೆ ಅದಕ್ಕೂ ಮೊದಲು ಈ ವೆಬ್ಸೈಟ್ ಬಗ್ಗೆ ಸ್ವಲ್ಪ ಡೀಟೇಲನ್ನು ನಾನು ನಿಮಗೆ ಕೊಡ್ತೀನಿ. ಇಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆನ್ಲೈನ್ ಮಾಕ್ ಟೆಸ್ಟ್ಗಳನ್ನು ನಡೆಸ್ತಾರೆ. ಡೈಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಡೈಲಿ ಟಾಪ್ 10 GK ಕ್ವಶನ್ಸ್ ಇರ್ತವೆ, TET ನೋಟ್ಸ್ ಸಿಗ್ತದೆ ನಿಮಗೆ. ಅದಾದ ನಂತರ GPSTR ನೋಟ್ಸ್ ಸಿಗುತ್ತೆ, FDA ನೋಟ್ಸ್ ಸಿಗುತ್ತೆ, GK ಕ್ವಶನ್ ಆನ್ಸರ್ ಸಿಗುತ್ತೆ, ಜಾಬ್ಸ್ ಪ್ಯಾನೆಲ್ ಇದೆ ಅಂದರೆ ಜಾಬ್ಸ್ ನೋಟಿಫಿಕೇಶನ್ ಕೂಡ ಸಿಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗ್ತವೆ, ಪ್ರೀವಿಯಸ್ ಕ್ವಶನ್ ಪೇಪರ್ ಸಿಗ್ತವೆ ಅಂದರೆ ಏನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಆಗ್ತವೆ ಆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಕೂಡ ನಿಮಗೆ ಸಿಗುತ್ತೆ. ಅದಾದ ನಂತರ PDF ಫೈಲ್ಸ್. ನಮ್ಮ edutubekannada.com ಮುಖ್ಯ ಉದ್ದೇಶ ಏನು ಅಂತಂದರೆ ಉಚಿತವಾಗಿರುವಂಥ PDF ನೋಟ್ಸ್ಗಳನ್ನು ಒದಗಿಸುವಂಥದ್ದು. ಹೀಗಾಗಿ ಈ ಸೆಕ್ಷನ್ ಏನಿದೆ PDF ಫೈಲ್ ಸೆಕ್ಷನ್ಸ್ ಏನಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಾದ ನಂತರ PUC ಪ್ಯಾಕೇಜಸ್ ಇಲ್ಲಿ ಸಿಗುತ್ತೆ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಂಬಂಧಪಟ್ಟಂಥ PUC ಪ್ಯಾಕೇಜಸ್ ಸಿಗುತ್ತೆ. ಅದಾದ ನಂತರ SSLC ಪ್ಯಾಕೇಜಸ್, UGC ನೆಟ್ PDF ನೋಟ್ಸ್ ಸಿಗುತ್ತೆ, UPSC PDF ನೋಟ್ಸ್ ಸಿಗ್ತದೆ, ಸೈಕಾಲಜಿ ಕ್ವಶನ್ ಆನ್ಸರ್ಸ್ ಕೂಡ ಇಲ್ಲಿದೆ. ಇಲ್ಲಿ ಕಲರ್ಫುಲ್ ಆಗಿ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ. ಈ ಕಲರ್ಫುಲ್ ಬಾಕ್ಸ್ ಅಲ್ಲಿ ನಾವು ರೀಸೆಂಟ್ ಆಗಿ ಏನು ಅಪ್ಡೇಟ್ ಮಾಡಿದೀವಿ ಆ ಎಲ್ಲ ಅಪ್ಡೇಟ್ಸ್ಗಳು ಇಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಇಲ್ಲಿ ಫಸ್ಟ್ ಇದೆ ನೋಡಿ, ಕರ್ನಾಟಕ TET ಸಿಲೆಬಸ್ 2022 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮಗೆ ಸಿಲೆಬಸ್ ಸಿಗುತ್ತೆ, ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರುವಂಥದ್ದು. ಇನ್ನು ನಾವು ಇದನ್ನು ಸಿಲೆಬಸ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬಂದ್ರಿ ಅಂತಂದರೆ ಇಲ್ಲಿ ರೈಟ್ ಸೈಡ್ಗೆ ನಿಮಗೆ ಲೇಬಲ್ಸ್ ಅಂತ ಇದೆ ನೋಡಿ. ಲೇಬಲ್ಸ್ ಅಂತ ಇದೆಯಲ್ಲ, ನಾನು ನಿಮಗೆ ಡೌನ್ಲೋಡ್ ಮಾಡಿನೇ ತೋರಿಸ್ತೀನಿ. ಹಲವಾರು ಅಭ್ಯರ್ಥಿಗಳು ನನಗೆ ಹೇಳ್ತಾ ಇದ್ದಾರೆ, ಸರ್ ಈ ವೆಬ್ಸೈಟ್ನಲ್ಲಿ ಇರ್ತಕ್ಕಂಥ ಒಂದು PDF ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಡೌನ್ಲೋಡ್ ಯಾಕೆ ಆಗೋದಿಲ್ಲ ಅಂತಂದರೆ ನೀವು ಗೂಗಲ್ ಕ್ರೋಮ್ ಬ್ರೌಸರಿಂದ ಓಪನ್ ಮಾಡಿರಲ್ಲ. ಬೇರೆ ಯಾವುದೋ ಒಂದು ವಿವೋ ಫೋನ್ ಇತ್ತು ಅಂದರೆ ಆ ವಿವೋ ಫೋನಲ್ಲಿ ವಿವೋದೇ ಒಂದು ಬ್ರೌಸರ್ ಇರುತ್ತೆ, ಆ ಬ್ರೌಸರಿಂದ ಓಪನ್ ಆದಾಗ ಇದು ಸರಿಯಾಗಿ ಓಪನ್ ಆಗಲ್ಲ. ಹೀಗಾಗಿ edutubekannada.com ವೆಬ್ಸೈಟ್ನಿಂದ PDFಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಿತ್ತು ಅಂದರೆ ದಯವಿಟ್ಟು ಗೂಗಲ್ ಕ್ರೋಮ್ ಅಥವಾ ಫೈರ್ಫಾಕ್ಸ್ ಬ್ರೌಸರನ್ನು ಬಳಕೆ ಮಾಡ್ಕೊಳ್ಳಿ. ಹೌದಾ, ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದ್ರಿ, ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ ಓಪನ್ ಆಯಿತು. ಓಪನ್ ಆದಮೇಲೆ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದ್ರಿ, ಇಲ್ಲಿ ಲೇಬಲ್ಸ್ ಅಂತ ಇದೆ ನೋಡಿ. ಲೇಬಲ್ಸ್, ಇಲ್ಲಿ ಲೇಬಲ್ಸ್ ಇದೆಯಲ್ಲ, ಇಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ PDF ನೋಟ್ಸನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ನಮ್ಗೆ ಇವಾಗ ಏನು ಬೇಕು, ಸಿಲೆಬಸ್ ಬೇಕು, PUC ನೋಟ್ಸ್ ಇದೆ, ಎಲ್ಲ ನೋಟ್ಸ್ಗಳು, RRB ನೋಟ್ಸ್ ಇದೆ, ಕ್ವಶನ್ ಪೇಪರ್ಸ್ ಇದ್ದಾವೆ. ಹೀಗೆ ಎಲ್ಲ ನೋಟ್ಸ್ಗಳು ಈ ನಮ್ಮ ವೆಬ್ಸೈಟ್ನಲ್ಲಿ ನಿಮಗೆ ಉಚಿತವಾಗಿ ಸಿಗ್ತವೆ. ಹೌದಾ, ಇಲ್ಲಿ TETಗೆ ಸಂಬಂಧಪಟ್ಟಂತೆ T ಅಕ್ಷರದಿಂದ ಆರಂಭ ಆಯ್ತು ನೋಡಿ, TET ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ TET ಸಿಲೆಬಸ್ ಸಿಗುತ್ತೆ. ಆಮೇಲೆ TET 2020 ಸ್ಪೆಷಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ, TET ನೋಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಏನಾಗುತ್ತೆ ಅಂದರೆ ಸಿಲೆಬಸ್ ಸಿಗುತ್ತೆ. ಎಸ್, ನಾವು TETಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ಸನ್ನು ಹುಡುಕಾಡ್ತಾ ಇದ್ದೀವಿ ಅಂದಮೇಲೆ ಇಲ್ಲಿ TET ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ TETಗೆ ಸಂಬಂಧಪಟ್ಟಂತೆ ಏನೆಲ್ಲ ಪೋಸ್ಟ್ ಇದೆ ಅವುಗಳು ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಹೌದಾ, ಇಲ್ಲಿ ಫಸ್ಟ್ಗೆ ಇದೆ ನೋಡಿ, KRTET ಸಿಲೆಬಸ್ 2022 ಲೇಟೆಸ್ಟ್ ಕರ್ನಾಟಕ TET ಎಕ್ಸಾಮ್ ಪ್ಯಾಟರ್ನ್ PDF ಇನ್ ಕನ್ನಡ ಡೌನ್ಲೋಡ್ ನೌ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಪೋಸ್ಟ್ ಓಪನ್ ಆಗುತ್ತೆ. ಪೋಸ್ಟ್ ಓಪನ್ ಆದ ನಂತರ ಅದನ್ನು ನೋಡ್ತಾ ಹೋಗಿ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಡೌನ್ಲೋಡ್ ಲಿಂಕ್ ಇದೆ. ಹೌದಾ, ಈ ಡೌನ್ಲೋಡ್ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಡೌನ್ಲೋಡ್ ಆಗುತ್ತೆ, ಅಥವಾ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ KRTET ಸಿಲೆಬಸ್ 2022 ಕರ್ನಾಟಕ TET ಎಕ್ಸಾಮ್ ಪ್ಯಾಟರ್ನ್ PDF ಇನ್ ಕನ್ನಡ ಡೌನ್ಲೋಡ್ ನೌ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಾನು 3 ಸಿಲೆಬಸ್ಗಳನ್ನು ಕೊಟ್ಟಿದ್ದೀನಿ, ಒಂದು ಇಂಗ್ಲೀಷ್ನಲ್ಲಿದೆ, ಒಂದು ಕನ್ನಡದಲ್ಲಿದೆ. ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಸಿಲೆಬಸ್ ಇದು. ಹೌದಾ, ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ, ಕನ್ನಡ ನೋಟ್ಸ್ ಅನ್ನುವಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದ ನಂತರ ಇಲ್ಲಿ ಒಂದು ಪೈ ರೌಂಡ್ ಆಗುತ್ತೆ. ಇದು 100 ಆಗೋ ತನಕ ದಯವಿಟ್ಟು ವೇಟ್ ಮಾಡಿ. ಇದು 100 ಆಗಬೇಕಿದು. 100 ಆಗೋ ತನಕ ವೇಟ್ ಮಾಡಿ.
ವೇಟ್ ಮಾಡಿದ ನಂತರ ಅಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಬಟನ್ ಕಾಣಿಸುತ್ತೆ. ಆ ಬಟನ್ ಕಾಣಿಸೋ ತನಕ ವೇಟ್ ಮಾಡಬೇಕು ನೀವು. ಹೌದಾ, ಆ PDF ಡೌನ್ಲೋಡ್ ಮಾಡ್ಕೋಬೇಕಾಯ್ತು ಅಂದ್ರೆ ಇದನ್ನು ತಾವು ವೇಟ್ ಮಾಡಬೇಕಿಲ್ಲಿ. ನೋಡಿ, ಕ್ಲಿಕ್ ಹಿಯರ್ ಫಾರ್ PDF ಲಿಂಕ್. PDF ಲಿಂಕ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕ್ ಆಗಿ ವೆಬ್ಸೈಟ್ ಏನಾಗುತ್ತೆ ಅಂದರೆ ಸ್ಕ್ರೋಲ್ ಡೌನ್ ಆಗಿ ಪೂರ್ತಿ ಲಾಸ್ಟ್ಗೆ ಬರುತ್ತೆ. ಲಾಸ್ಟ್ಗೆ ಬಂದ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡೋದು, ಅಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ PDF ಅಂತ ಮತ್ತೆ ರೆಡ್ ಕಲರಲ್ಲಿ ಕಾಣಿಸುತ್ತೆ ನಿಮಗೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ PDF ನಿಮಗೆ ಸುಲಭವಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, PDF ಓಪನ್ ಆಯಿತು. ಆದ್ಮೇಲೆ ಇದು 2018ರಲ್ಲಿ ನಡೆದಿರ್ತಕ್ಕಂಥ TET ಪರೀಕ್ಷೆಯ ಸಿಲೆಬಸ್. TET ಪರೀಕ್ಷೆಯ ಸಿಲೆಬಸ್ ಯಾವತ್ತೂ ಚೇಂಜ್ ಆಗಲ್ಲ. TET ಪರೀಕ್ಷೆಗೆ ಏನು ಸಿಲೆಬಸ್ ಇದೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಆದ್ದರಿಂದ ಇದೇ ಸಿಲೆಬಸ್ಸನ್ನು ತಾವು ಆಧಾರವಾಗಿಟ್ಕೊಂಡು ಅಧ್ಯಯನ ಮಾಡಬೇಕು. ಇಲ್ಲಿ ಇದು ಓಪನ್ ಆದ ನಂತರ ಇಲ್ಲಿ ಡೌನ್ಲೋಡ್ ಎರೋ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಸುಲಭವಾಗಿ ನಿಮಗೆ ಆ PDF ಡೌನ್ಲೋಡ್ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ PDF ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ. ನಾನು ಹೇಳಿದ್ದೀನಿ ನಿಮಗೆ ಯಾವ ರೀತಿ PDF ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಕರ್ನಾಟಕ TETಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ನ ಪೋಸ್ಟನ್ನು ಓಪನ್ ಮಾಡಿದ ನಂತರ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅದು ಇನ್ನೊಂದು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಒಂದು ಪೈ ಸಿಂಬಲ್ ಇದೆಯಲ್ಲ, ಇದು 0 to 100 ಆಗೋ ತನಕ ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ಅಲ್ಲೊಂದು ಲಿಂಕ್ ಜನರೇಟ್ ಆಗುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ, ಈ ಲಿಂಕ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ, ಅದು ಪೂರ್ತಿ ಸ್ಕ್ರೋಲ್ ಡೌನ್ ಮಾಡುತ್ತೆ. ಇಲ್ಲಿ ಪ್ಲೀಸ್ ವೇಟ್ ಅಂತ ಇದೆಯಲ್ಲ, ದಯವಿಟ್ಟು ವೇಟ್ ಮಾಡಿ. ಅದಾದ ನಂತರ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ PDF ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಈಸಿಯಾಗಿ ನಿಮ್ಗೆ ಏನಾಗುತ್ತೆ ಅಂದರೆ TET ಸಿಲೆಬಸ್ ಆಗಿರ್ಬೋದು ಅಥವಾ ಇನ್ನು ಯಾವುದೇ PDF ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ರಿ ಅಂದರೆ ಸುಲಭವಾಗಿ ನಿಮಗೆ PDF ಅನ್ನುವಂಥದ್ದು ಡೌನ್ಲೋಡ್ ಆಗುತ್ತೆ. ಸೊ ಇದುವರೆಗೂ ನಾವು ಏನು ಮಾಡಿದ್ವಿ ಅಂದರೆ ಕರ್ನಾಟಕ TET 2022ಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಇವಾಗ ವಿಷಯವಾರು ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಆದ್ಮೇಲೆ TET ಪರೀಕ್ಷೆ 2022ರ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಮೊದಲು ನಾವು ಸಂಪೂರ್ಣ ಪಠ್ಯಕ್ರಮವನ್ನು ನೋಡ್ತಾ ಹೋಗೋಣ. ಈ TET ಪತ್ರಿಕೆ 1ಅನ್ನು ಬರೀಲಿಕ್ಕೆ PUC D.Ed ಆಗಿರಬೇಕು ಅಥವಾ BA B.Ed ಆದವರು ಕೂಡ ಪತ್ರಿಕೆ 1ಅನ್ನು ಬರೀಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ನಾನು ಬಹಳಷ್ಟು ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ. ಈಗ ಪತ್ರಿಕೆ 1ರಲ್ಲಿ ಇರ್ತಕ್ಕಂಥ 5 ವಿಭಾಗಗಳ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಇದನ್ನ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಆದ್ಮೇಲೆ TET ಪತ್ರಿಕೆಯಲ್ಲಿ ಒಟ್ಟು 5 ವಿಭಾಗಗಳು ಬರ್ತವೆ. ಮೊದಲನೇದು ಭಾಷೆ 1, ಎರಡನೇದು ಭಾಷೆ 2, ಶಿಶು ವಿಕಸನ ಮತ್ತು ಬೋಧನಾ ಕ್ರಮ, ಗಣಿತ ಅಧ್ಯಯನ, ಪರಿಸರ ಅಧ್ಯಯನ. ಈ 5 ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಇರುತ್ತೆ. ಅದೇನೇನು ಸಿಲೆಬಸ್ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇನ್ನು TET ಪತ್ರಿಕೆ 1ರಲ್ಲಿ ಯಾವ ವಿಷಯಗಳು ಬರ್ತವೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಭಾಷೆ 1, ಭಾಷೆ 2, ಶಿಶು ವಿಕಸನ ಮತ್ತು ಬೋಧನಾ ಕ್ರಮ, ಗಣಿತ ಅಧ್ಯಯನ, ಪರಿಸರ ಅಧ್ಯಯನ. ಪ್ರತಿ ವಿಭಾಗಕ್ಕೂ 30 ಬಹು ಆಯ್ಕೆಯ ಪ್ರಶ್ನೆಗಳಿದ್ರೆ 30 ಅಂಕಗಳು ಇರ್ತವೆ. ಒಟ್ಟು 150 ಬಹು ಆಯ್ಕೆಯ ಪ್ರಶ್ನೆಗಳಿದ್ದರೆ 150 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಬೇಕಾಗಿತ್ತು ಅಂದರೆ ಸಾಮಾನ್ಯ ವಿಭಾಗದ ಅಭ್ಯರ್ಥಿಗಳು 90 ಅಂಕ ತಗೋಬೇಕು. SC ST ಕ್ಯಾಟಗರಿ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳು 83 ಅಂಕಗಳನ್ನು ಗಳಿಸಿದರೆ ಮಾತ್ರ ಅರ್ಹತೆಯನ್ನು ಗಳಿಸಿದಂಗೆ ಅನ್ನುವಂಥದ್ದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಇನ್ನು TET ಪತ್ರಿಕೆ 1 ಭಾಷೆ 1ರ ಪಠ್ಯಕ್ರಮವನ್ನು ನೋಡೋಣ. ಆದ್ಮೇಲೆ TET ಪತ್ರಿಕೆ 1ರ ಭಾಷೆ 1 ನಮ್ಮಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಅಭ್ಯರ್ಥಿಗಳೇ ಈ TET ಪರೀಕ್ಷೆಯನ್ನು ಬರೆಯೋದ್ರಿಂದಾಗಿ ಅವರೆಲ್ಲರ ಭಾಷೆ 1 ಸಾಮಾನ್ಯವಾಗಿ ಯಾವುದಾಗಿರುತ್ತೆ ಅಂದರೆ ಕನ್ನಡ ಆಗಿರುತ್ತೆ. ಅಥವಾ ನಿಮ್ಮ ಮೊದಲ ಭಾಷೆ ಯಾವುದಿದೆಯೋ ಆ ಭಾಷೆಗೆ ಸಂಬಂಧಪಟ್ಟಂತೆ ಈ ಪಠ್ಯಕ್ರಮವನ್ನು ತಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಭಾಷೆ 1 ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪಠ್ಯಕ್ರಮ ಇದೆ ಅಂತಂದರೆ, ಮೊದಲಿಗೆ ಭಾಷಾ ಗ್ರಹಿಕೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ನೀಡಲಾಗಿರುವಂಥ ಗದ್ಯ, ನಾಟಕ, ಪದ್ಯ ಭಾಗವನ್ನು ಓದಿ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸೋದು, ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯವನ್ನು ಪ್ರಶ್ನಿಸುವಂಥ ಪ್ರಶ್ನೆಗಳು ಈ ಭಾಷಾ ಗ್ರಹಿಕೆಯಲ್ಲಿ ಬರ್ತವೆ. ಹೌದಾ, ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಇದು ನಾನೇನು ನಿಮಗೆ ಆವಾಗಲೇ PDF ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ನಲ್ಲ, ಆ PDF ನಲ್ಲೂ ಕೂಡ ಇದೇ ಸಿಲೆಬಸ್ ಇರುವಂಥದ್ದು. ಆದ್ಮೇಲೆ ಇನ್ನು ಈ TET ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಭಾಷೆ 1ರ ಪಠ್ಯಕ್ರಮವನ್ನು ನಾನೇನು ಹೇಳ್ತಾ ಇದ್ದೀನಿ, ಇದೇ ಪಠ್ಯಕ್ರಮ ಪೇಪರ್ 2ಗೂ ಕೂಡ ಇರುತ್ತೆ. ಪೇಪರ್ 2 ಭಾಷೆ 1ರಲ್ಲಿ ಏನಿರುತ್ತೆ ಅಂದರೆ ಸೇಮ್ ಸಿಲೆಬಸ್ ಇರುತ್ತೆ. ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಹೇಳುವಾಗ ನಾನು ಅದನ್ನು ಹೇಳೋದಿಲ್ಲ. ಯಾಕಂದರೆ ಈ TET ಪತ್ರಿಕೆ 1ರಲ್ಲಿ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಏನು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಇದೆ ಅದೇ TET ಪೇಪರ್ 2ನಲ್ಲೂ ಕೂಡ ಇರುತ್ತೆ. ಆದರೆ ಇಲ್ಲಿ ಒಂದು ವ್ಯತ್ಯಾಸ ಏನಾಗಿರುತ್ತೆ ಅಂದರೆ TET ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ 6ರಿಂದ 11 ವರ್ಷ ವಯಸ್ಸಿನ
ವಯೋಮಾನದ ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದರೆ, TET ಪೇಪರ್ 2ನಲ್ಲಿ 11ರಿಂದ 14 ವರ್ಷದ ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಅಂದರೆ ಪ್ರಶ್ನೆಯ ಕಠಿಣತೆ ಮಟ್ಟ ಸ್ವಲ್ಪ ಜಾಸ್ತಿ ಇರುತ್ತೆ TET ಪತ್ರಿಕೆ 2ರಲ್ಲಿ. ಅರ್ಥ ಆಯ್ತಲ್ಲ ನಿಮಗೆ? ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಭಾಷೆ 1, ಭಾಷೆ 2 ಮತ್ತು ಶಿಶು ವಿಕಸನಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮವನ್ನು ಅಲ್ಲಿ ಬೇರೆ ಇಲ್ಲಿ ಬೇರೆ ಹೇಳೋದಿಲ್ಲ. ಒಂದೇ ಬಾರಿ ನಾನು ಏನು ಮಾಡ್ತೀನಿ ಅಂದರೆ ಸಿಲೆಬಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದು ಪತ್ರಿಕೆ 1ಕ್ಕೂ ಸೇಮ್ ಬರುತ್ತೆ, ಪತ್ರಿಕೆ 2ಕ್ಕೂ ಬರುತ್ತೆ. ಆದರೆ ಪ್ರಶ್ನೆಗಳ ಕಠಿಣತೆ ಮಟ್ಟ ಸ್ವಲ್ಪ ವಿಭಿನ್ನ ಆಗಿರುತ್ತೆ ಅನ್ನುವಂಥದ್ದನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೋಬೇಕು. ಹೀಗಾಗಿ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಭಾಷೆ 1ರಲ್ಲಿ ಇದೇ ಸೇಮ್ ಆಗಿರ್ತಕ್ಕಂಥ ಪಠ್ಯಕ್ರಮ ಬರುತ್ತೆ. ಸಿಲೆಬಸ್ ಸೇಮ್ ಇರುತ್ತೆ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಕಾಮನ್ ಸಬ್ಜೆಕ್ಟ್ಗಳು ಬರ್ತವೆ ಅಂತ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. 3 ಕಾಮನ್ ಸಬ್ಜೆಕ್ಟ್ ಯಾವುದು? ಭಾಷೆ 1, ಭಾಷೆ 2, ಶಿಶು ವಿಕಸನ ಮತ್ತು ಬೋಧನಾ ಕ್ರಮ. ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಸೇಮ್ ಆಗಿರೋದರಿಂದ ಪತ್ರಿಕೆ 2ರ ಸಿಲೆಬಸ್ ಹೇಳುವಂಥ ಸಂದರ್ಭದಲ್ಲಿ ಈ 3 ವಿಭಾಗಗಳನ್ನು ನಾನು ಹೇಳೋದಿಲ್ಲ. ಇಲ್ಲೇನೆ ಅದರ ಬಗ್ಗೆ ಕೂಡ ಹೇಳ್ಬಿಡ್ತೇನೆ. ಹೌದಾ? ಇಲ್ಲಿ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂದರೆ ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ನಿಮಗೆ. ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು 4-5 ಪ್ರಶ್ನೆಗಳನ್ನು ಕೇಳ್ತಾರೆ. ಮೇಲೆ ಗದ್ಯವನ್ನು ಕೊಡ್ತಾರೆ, ಆ ಗದ್ಯವನ್ನು ಓದ್ಕೊಳ್ಳೋದು. ಅದಾದ ನಂತರ ಆ ಗದ್ಯಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳು ಬರ್ತವೆ. ಆ 5 ಪ್ರಶ್ನೆಗಳಿಗೆ ಉತ್ತರ ಬರೆಯೋದು. ಆಮೇಲೆ ಒಂದು ಪದ್ಯ ಭಾಗವನ್ನು ಕೊಡ್ತಾರೆ. ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಏನು ಮಾಡೋದು ಅಂದರೆ ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋಗೋದು. ಇದು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಇಂಥ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಅಲ್ಲಿ ನೀಡಿರುವಂಥ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಗದ್ಯ ಭಾಗದಲ್ಲಿ, ನಾಟಕ ಭಾಗದಲ್ಲಿ ಅಥವಾ ಪದ್ಯ ಭಾಗದಲ್ಲಿ ಏನು ಪ್ರಶ್ನೆಗಳನ್ನ ಕೊಟ್ಟಿರ್ತಾರಲ್ಲ, ಆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದು. ಅವುಗಳಿಗೆ ಸಂಬಂಧಪಟ್ಟಂತೆಯೇ ಏನು ಮಾಡ್ತಾರೆ ಅಂದರೆ ವ್ಯಾಕರಣ ಅಂಶಗಳನ್ನು ಕೇಳ್ತಾರೆ. ಭಾಷಾ ಸಾಮರ್ಥ್ಯವನ್ನು ಅಳೆಯುವಂತಹ ಪ್ರಶ್ನೆಗಳು ಇಲ್ಲಿ ಇರ್ತವೆ ಅನ್ನುವಂಥದ್ದು. ಇನ್ನು ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣದಲ್ಲಿ ಏನೆಲ್ಲ ಅಂಶಗಳು ಬರ್ತವೆ ಅಂದರೆ ಭಾಷೆಯನ್ನು ಕಲಿಯುವಲ್ಲಿ ಮೌಖಿಕ ಹಾಗೂ ಲಿಖಿತ ಸಂವಹನ ಮಾಡುವಲ್ಲಿ ವ್ಯಾಕರಣದ ಕುರಿತಾದ ವಿಮರ್ಶಾತ್ಮಕ ದೃಷ್ಟಿಕೋನ. ಭಾಷೆಯನ್ನು ಕಲಿಯುವಂಥ ಸಂದರ್ಭದಲ್ಲಿ ಅಥವಾ ನಾವು ಸಂವಹನ ಮಾಡ್ತೀವಲ್ಲ ಮೌಖಿಕವಾಗಿ ಹಾಗೂ ಲಿಖಿತವಾಗಿ, ಆ ಸಮಯದಲ್ಲಿ ವಿಮರ್ಶಾತ್ಮಕವಾಗಿ ವ್ಯಾಕರಣವನ್ನು ನೋಡುವಂಥದ್ದು. ಅದರ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಇರ್ತವೆ. ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿಯ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಆದ್ಮೇಲೆ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಒಟ್ಟು 30 ಪ್ರಶ್ನೆಗಳು ಇರ್ತವೆ ಅನ್ನುವಂಥದ್ದನ್ನು ನಾನು ಹೇಳಿದ್ದೀನಿ. 30 ಅಂಕಗಳು ಇರ್ತವೆ. ಅದು ಮೊದಲ ಭಾಷೆ ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ತೆಲುಗು, ತಮಿಳು, ಮರಾಠಿ ಯಾವುದೇ ಇರ್ಬೋದು. ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ 30 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ, 30 ಅಂಕಗಳು ಇರ್ತವೆ. ಹೀಗಾಗಿ ಈ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ಬೆಸ್ಟ್ ಆಗಿರುವಂಥ ಕನ್ನಡ ಗ್ರಾಮರ್, ಈ ಮೆಥಡಿಗೆ ಸಂಬಂಧಪಟ್ಟಂತೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಉತ್ತಮ ಪುಸ್ತಕಗಳಿದ್ದಾವೆ ಅವುಗಳನ್ನ ತಗೊಂಡು ಅಧ್ಯಯನ ಮಾಡಿದ್ರಿ ಅಂದರೆ ಸಾಕು. ಇದು ನಿಮಗೆ ಇಲ್ಲಿ ಸಾಕಷ್ಟು ನೀವು ಸ್ಕೋರ್ ಮಾಡ್ಬೋದು. ಅಂದರೆ 30 ಪ್ರಶ್ನೆಗಳಿದ್ರೆ ಆ 30 ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಿ 30 ಅಂಕಗಳನ್ನು ಕೂಡ ತಾವು ಇಲ್ಲಿ ಗಳಿಸಬಹುದು. ಇನ್ನು ಈ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಅಂದರೆ ಕಲಿಕೆ ಮತ್ತು ಗ್ರಹಿಕೆಗೆ ಸಂಬಂಧಪಟ್ಟಂತೆ ಭಾಷಾ ಬೋಧನೆಯ ತತ್ವಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಭಾಷಾ ಕಲಿಕೆಯಲ್ಲಿ ಆಲಿಸುವ ಹಾಗೂ ಮಾತನಾಡುವ ಕ್ರಿಯೆಗಳ ಪಾತ್ರ, LSRW ಅಂತ ಏನು ನಾವು ಕರಿತೀವಿ, ಆ ಭಾಷಾ ಕಲಿಕೆಯಲ್ಲಿ ಆಲಿಸುವ ಹಾಗೂ ಮಾತನಾಡುವ ಕ್ರಿಯೆಗಳ ಪಾತ್ರ, ಭಾಷೆಯ ಕ್ರಿಯೆಗಳು ಹಾಗೂ ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವಂಥ ಬಗೆ, ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನೆಯ ಸವಾಲುಗಳು, ಭಾಷಾ ಕೌಶಲ್ಯಗಳು, ಕಲಿಕಾ ಬೋಧನಾ ಸಾಮಗ್ರಿಗಳು, ಅದರಲ್ಲಿ ವಿಶೇಷವಾಗಿ ಪಠ್ಯಪುಸ್ತಕಗಳು, ಬಹುಮಾಧ್ಯಮ ಸಲಕರಣೆಗಳು. ಅಂದರೆ ಬೋಧಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸಾಮಗ್ರಿಗಳು ನಮಗೆ ಸಹಾಯ ಮಾಡ್ತವೆ, ವಿಶೇಷವಾಗಿ ಪಠ್ಯಪುಸ್ತಕ, ಬಹುಮಾಧ್ಯಮ ಸಲಕರಣೆಗಳು, ಇವುಗಳ ಬಗ್ಗೆ ಪ್ರಶ್ನೆಗಳು ಇರ್ತವೆ. ಇನ್ನು ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು. ಕರ್ನಾಟಕದ ತರಗತಿಗಳು ಅಂತಂದಾಗ ಒಂದೇ ಮೂಲದಿಂದ ಅಥವಾ ಒಂದೇ ಕೌಟುಂಬಿಕ ಹಿನ್ನೆಲೆಯಿಂದ ಮಕ್ಕಳು ಬಂದಿರೋದಿಲ್ಲ. ಅಲ್ಲಿ ಬಹುಭಾಷೆಯ ಮಕ್ಕಳು ಬಂದಿರುವಂಥ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು ಯಾವುವು, ಅವುಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಇನ್ನು ಪರಿಹಾರ ಬೋಧನೆ. ಪರಿಹಾರ ಬೋಧನೆ ಇದು ಎಲ್ಲ ವಿಭಾಗಗಳಲ್ಲೂ ಬರ್ತಕ್ಕಂಥ ಒಂದು ಸಾಮಾನ್ಯ ಅಂಶ. ಇದ್ರ ಬಗ್ಗೆ ಕೂಡ ಭಾಷೆ 1ರಲ್ಲಿ ಇದು TET ಪತ್ರಿಕೆ 1 ಆಯಿತು, ಪತ್ರಿಕೆ 2 ಆಯಿತು, ನಾನು ಸೆಪ್ರೇಟಾಗಿ ಹೇಳ್ತಾ ಇಲ್ಲ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಒಂದನ್ನು ಹೊರತುಪಡಿಸಿದರೆ ಉಳಿದಂತೆ ಎಲ್ಲ ಪಠ್ಯಕ್ರಮ ಏನಿದೆ ಪತ್ರಿಕೆ 1ಕ್ಕೂ ಸೇಮ್ ಇರುತ್ತೆ, ಪತ್ರಿಕೆ 2ಕ್ಕೂ ಸೇಮ್ ಇರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ. ಹೌದಾ? ಇಷ್ಟೆಲ್ಲ ಅಂಶಗಳು ಭಾಷೆ 1ರಲ್ಲಿ ಬರ್ತದೆ. ಇನ್ನು TET ಪತ್ರಿಕೆ 1 ಭಾಷೆ 1ರ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ, ಯಾವೆಲ್ಲ ಅಧ್ಯಯನ ಸಾಮಗ್ರಿಗಳನ್ನು ಈ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಓದ್ಕೋಬೇಕು. TET ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಭಾಷೆ 1ರ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ. ಆದ್ಮೇಲೆ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿ ಪ್ರಕಟಿಸಿರುವಂಥ 1ರಿಂದ 12ನೇ ತರಗತಿಯವರೆಗಿನ ಪರಿಷ್ಕೃತ ಪಠ್ಯಪುಸ್ತಕಗಳನ್ನು ಅಭ್ಯಾಸ ಮಾಡಿ.
ಹೌದಾ? ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮದು ಮೊದಲ ಭಾಷೆ ಕನ್ನಡ ಇತ್ತು ಅಂದರೆ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿ ಪ್ರಕಟಿಸಿರ್ತಕ್ಕಂಥ 1ರಿಂದ 12ನೇ ತರಗತಿಯ ಪರಿಷ್ಕೃತ ಪಠ್ಯಪುಸ್ತಕಗಳನ್ನ ಅಭ್ಯಾಸ ಮಾಡಿದ್ರಿ ಅಂದರೆ ನಿಮಗೆ ಬಹಳಷ್ಟು ಸುಲಭ ಆಗುತ್ತೆ. ಹಲವಾರು ಅಭ್ಯರ್ಥಿಗಳು ನನಗೆ ಕೇಳ್ತಾ ಇರ್ತಾರೆ, TETಗೆ ಸಂಬಂಧಪಟ್ಟಂತೆ ಎಲ್ಲಿ ಬೆಸ್ಟ್ ನೋಟ್ಸ್ ಸಿಗುತ್ತೆ ಅಂತ ನನಗೆ ಕೇಳ್ತಾ ಇರ್ತಾರೆ. ನಾನು ಏನು ಹೇಳೋದು ಅಂತಂದರೆ, ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ರಿ, ನಮ್ಮ ರಾಜ್ಯ ಸರ್ಕಾರ ಏನು ಮುದ್ರಿಸಿ ಪ್ರಕಟ ಮಾಡಿರುವಂಥ 1ರಿಂದ 12ನೇ ತರಗತಿಯ ಪುಸ್ತಕಗಳಿದ್ದಾವೆ, ಅವುಗಳನ್ನು ತಾವು ಒಂದು ಸಾರಿ ಅಥವಾ ಒಂದು 2-3 ಸಾರಿ ರೆಫರ್ ಮಾಡಿದ್ರಿ ಅಂದರೆ, ಅವುಗಳನ್ನ ಓದ್ಕೊಂಡ್ರಿ ಅಂದರೆ ಸಾಕು, TET ಪರೀಕ್ಷೆ ಆಗಿರ್ಬೋದು, GPSTR ಪರೀಕ್ಷೆ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರ ನಡೆಸುವಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 60%ಗೂ ಹೆಚ್ಚು ಕ್ವಶನ್ಸ್ ಎಲ್ಲಿಂದ ಬಂದಿರ್ತವೆ ಅಂದರೆ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿರುವಂಥ ಪುಸ್ತಕಗಳಿಂದನೇ ಬಂದಿರ್ತವೆ. ಹೌದಾ? ಇದು ನಮ್ಮ ಚಾನಲ್ನಿಂದ ಅಷ್ಟು ಬಂತು, ನಿಮ್ಮ ಚಾನಲ್ನಿಂದ ಅಷ್ಟು ಬಂತು ಇಲ್ಲ. ಎಲ್ಲ ರಾಜ್ಯ ಸರ್ಕಾರ ಏನು ಪ್ರಕಟ ಮಾಡಿರುವಂಥ ಪುಸ್ತಕ ಇದ್ದಾವೆ ಅವುಗಳಿಂದನೇ ಬಂದಿರ್ತವೆ. ಕಳೆದ ಬಾರಿ TET ಪರೀಕ್ಷೆ ಮತ್ತು ಏನು GPSTR ಪರೀಕ್ಷೆ ಆಯಿತು, ಆ ಪರೀಕ್ಷೆಗಳಲ್ಲಿ ಯಾರೆಲ್ಲ ಹೈಸ್ಕೂಲ್ ಪುಸ್ತಕಗಳನ್ನ ಓದ್ಕೊಂಡಿದ್ರು ಅವರಿಗೆ ಬಹಳಷ್ಟು ಉಪಯುಕ್ತ ಆಗಿದೆ. ಹೀಗಾಗಿ ಈ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಪೇಪರ್ 1 ಇರ್ಬೋದು, ಪೇಪರ್ 2 ಇರ್ಬೋದು, ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿ ಪ್ರಕಟ ಮಾಡಿರುವಂಥ 1ರಿಂದ 12ನೇ ತರಗತಿವರೆಗಿನ ಪುಸ್ತಕಗಳನ್ನು ಓದ್ಕೊಂಡ್ರೆ ಅಂದರೆ ಸಾಕು. ಅಂದರೆ ನಮ್ಮ ಶಿಕ್ಷಣ ಇಲಾಖೆ ಪ್ರಕಟಿಸಿರುವಂಥ ಪುಸ್ತಕದ ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಏನು ಮಾಡಿದ್ದಾರೆ ಅಂದರೆ ವ್ಯಾಕರಣ ಅಂಶಗಳನ್ನು ಬಹಳಷ್ಟು ಸುಲಭವಾಗಿ ತಿಳಿಯುವ ರೀತಿ ಕೊಟ್ಟಿದ್ದಾರೆ. ಹೌದಾ? ಅದನ್ನು ತಾವೇನು ಮಾಡ್ಬೋದು ಅಂದರೆ ನೋಡ್ಕೊಂಡ್ರಿ ಅಂದರೆ ಸಾಕು. ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಯಿತು. ಇನ್ನು ಅನಸೂಯ ಪರ್ಗಿಯವರ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ ಅನ್ನುವಂಥ ಪುಸ್ತಕ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಪೆಡಗಾಜಿಗೆ ಸಂಬಂಧಪಟ್ಟಂತೆ ಇದೊಂದು ಬೆಸ್ಟ್ ಪುಸ್ತಕ ಅಂತ ಹೇಳ್ತಾರೆ. ಇದು ಇಲಾಖೆ ಸೂಚಿಸಿರುವಂಥ ಪುಸ್ತಕ. ಹೌದಾ? ಇದನ್ನು ರೆಫರ್ ಮಾಡಿ ಅಂತ ರೆಫರೆನ್ಸ್ ಬುಕ್ ಏನು ಲಿಸ್ಟ್ ಬಿಟ್ಟರು TETಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅನಸೂಯ ಪರ್ಗಿಯವರ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ ಅನ್ನುವಂಥ ಪುಸ್ತಕವನ್ನು ಅವರು ತಿಳಿಸಿದ್ದಾರೆ. ಇದನ್ನು ಕೂಡ ತಾವು ರೆಫರ್ ಮಾಡ್ಬೋದು. ಅಥವಾ ಇದಕ್ಕಿಂತ ಉತ್ತಮವಾಗಿರುವಂಥ ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳಿದ್ದು ಅಂದರೆ ಅವನ್ನು ತಾವು ರೆಫರ್ ಮಾಡ್ಬೋದು. ಅದರಲ್ಲೇನು ಚೇಂಜಸ್ ಆಗೋದಿಲ್ಲ. ಇನ್ನು KS ಧರ್ಮೇಂದ್ರಯ್ಯ ಅವರ ಕನ್ನಡ ಪ್ರೌಢಶಾಲಾ ವ್ಯಾಕರಣ ಅಂತ ಏನು ಪುಸ್ತಕ ಇದೆ, ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಅಂತ ಇಲಾಖೆಯವರೇ ಹೇಳ್ತಾರೆ. ಅಂದರೆ CAC ಅವರು ಇದನ್ನು ಸೂಚಿಸಿದ್ದಾರೆ. ಅದಾದ ನಂತರ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆಯ ಕನ್ನಡ ವ್ಯಾಕರಣ ದರ್ಪಣ, ಈ PDF ನಿಮಗೆ ಸಿಗುತ್ತೆ. ನಾನು ಲೇಬಲ್ಸ್ ಅಂತ ಏನು ಆವಾಗಲೇ ತೋರಿಸಿದ್ನಲ್ಲ, ಆ ಲೇಬಲ್ಸ್ನಲ್ಲಿ ನೀವು ಕನ್ನಡ ಗ್ರಾಮರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಈ ವ್ಯಾಕರಣದ ಪುಸ್ತಕ ನಿಮಗೆ ಸಿಗುತ್ತೆ. ಇದಕ್ಕೂ ಹೆಚ್ಚಿನ PDF ನೋಟ್ಸ್ಗಳನ್ನು ಅಂದರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಇದಕ್ಕಿಂತ ಹೆಚ್ಚಿನ ಹಾಗೂ ಅತ್ಯುತ್ತಮವಾಗಿರ್ತಕ್ಕಂಥ PDF ನೋಟ್ಸ್ಗಳನ್ನು ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಅವುಗಳನ್ನು ಬಳಕೆ ಮಾಡಿಕೊಂಡು ಲಾಸ್ಟ್ ಟೈಮ್ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಬೆಸ್ಟ್ ಆಗಿರುವಂಥ PDF ನೋಟ್ಸನ್ನು ಶೇರ್ ಮಾಡಿದ್ವಿ. ಅದೇ PDF ನೋಟ್ಸ್ನಿಂದ ನೇರವಾಗಿ 20ಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿರುವಂಥದ್ದನ್ನು ನಾನು ಗಮನಿಸಿದ್ದೀನಿ. ಆದ್ಮೇಲೆ ದಿ ಬೆಸ್ಟ್ ಏನಿದೆ ಅವುಗಳನ್ನು ಮಾತ್ರ ನಾವು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಆದ್ದರಿಂದ ಆ PDF ನೋಟ್ಸ್ಗಳನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಲೇಬಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಅದು ಕೂಡ ಸಿಗುತ್ತೆ. ಇದು ನಮ್ಮ edutubekannada.com ವೆಬ್ಸೈಟ್. ಈ ವೆಬ್ಸೈಟ್ನ ಲೇಬಲ್ಸಲ್ಲಿ ನೀವು ಹೋದ್ರಿ ಅಂದರೆ K ಆಲ್ಫಾಬೆಟಿಕ್ ಮೇಲೆ ಇಲ್ಲಿ ಕನ್ನಡ ಗ್ರಾಮರ್ ಅಂತ ಇದೆಯಲ್ಲ, ಈ ಕನ್ನಡ ಗ್ರಾಮರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಕನ್ನಡ ಗ್ರಾಮರ್ಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಿ ಬೆಸ್ಟ್ PDF ನೋಟ್ಸ್ಗಳಿದೆ ಅವುಗಳೆಲ್ಲ ನಿಮಗೆ ಸಿಗ್ತಾ ಹೋಗ್ತವೆ. ಇಲ್ಲಿ ನೋಡಿ, ಮೊದಲನೇದಿದೆ ಹೈಸ್ಕೂಲ್ ಕನ್ನಡ ಗ್ರಾಮರ್ ಇದೆ. ಅದಾದ ನಂತರ ಕನ್ನಡ ಗ್ರಾಮರ್ PDF ಇದೆ. ದಿ ಬೆಸ್ಟ್ ಕನ್ನಡ ಗ್ರಾಮರ್ PDF ನೋಟ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ಜನರಲ್ ಕನ್ನಡ ಗ್ರಾಮರ್ ನೋಟ್ಸ್ ಇದೆ. ಕನ್ನಡ ಗ್ರಾಮರ್, ಕನ್ನಡ ಸಿನೋನಿಮ್ಸ್, ಇವೆಲ್ಲ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು PDF ನೋಟ್ಸ್ಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಹೌದಾ? ಇಲ್ಲಿ ಸುಮಾರು 30ಕ್ಕೂ ಹೆಚ್ಚು PDF ನೋಟ್ಸ್ಗಳು ನಿಮಗೆ ಸಿಗ್ತವೆ. ಇಲ್ಲಿ ಕನ್ನಡ ವ್ಯಾಕರಣ PDF ಡೌನ್ಲೋಡ್ ಮಾಡಿಕೊಳ್ಳುವಂಥದ್ದೇ ಇಲ್ಲ. ಇದು ದಿ ಬೆಸ್ಟ್ ಆಗಿರುವಂಥ PDF ನೋಟ್ಸ್. ಇದನ್ನು ತಾವು ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಹೊಸಗನ್ನಡ ವ್ಯಾಕರಣ PDF ಇದೆ. ಇದು ಕೂಡ ಬೆಸ್ಟ್ ಆಗಿರುವಂಥ PDF. ಇವುಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ TET ಪತ್ರಿಕೆ 1 ಆಗಿರ್ಬೋದು ಮತ್ತು ಪತ್ರಿಕೆ 2 ಇವುಗಳಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದರೆ ದಿ ಬೆಸ್ಟ್ ಸ್ಕೋರನ್ನು ನೀವು ಭಾಷೆ 1ರಲ್ಲಿ ಮಾಡ್ಬೋದು. ಪತ್ರಿಕೆ 1 ಆಗಿರ್ಬೋದು, ಪತ್ರಿಕೆ 2 ಆಗಿರ್ಬೋದು. ನಾನು ತೋರಿಸಿದ್ನೆಲ್ಲ ನಮ್ಮ edutubekannada.com ವೆಬ್ಸೈಟ್ನಲ್ಲಿ ಹೋಗಿ ಲೇಬಲ್ಸ್ ಮೇಲೆ ಹೋಗಿ ಕನ್ನಡ ಗ್ರಾಮರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇಷ್ಟೆಲ್ಲ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಇದಿಷ್ಟು TET ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಭಾಷೆ 1ರ ಸಂಪೂರ್ಣ ಪಠ್ಯಕ್ರಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು
ನಾನು ನಿಮಗೆ ತೋರಿಸಿಕೊಟ್ಟೆ. ಇನ್ನು TET ಪತ್ರಿಕೆ 1ರ ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ TET ಪತ್ರಿಕೆ 1 ಆಗಿರ್ಬೋದು, ಪತ್ರಿಕೆ 2 ಇದಕ್ಕೆ ಸಂಬಂಧಪಟ್ಟಂತೆ ಭಾಷೆ 2ರ ಪಠ್ಯಕ್ರಮ ಏನಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಆದ್ಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ಭಾಷೆ 2ನ್ನು ಎಲ್ಲರೂ ಇಂಗ್ಲೀಷ್ ತಗೊಂಡಿರ್ತಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಿಲೆಬಸ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀಡಲಾಗಿರುವ ಗದ್ಯ, ನಾಟಕ, ಪದ್ಯ ಭಾಗವನ್ನು ಓದಿ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸೋದು, ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋದು, ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯವನ್ನು ಒಳಗೊಂಡಿರುತ್ತೆ. ಗದ್ಯವು ಸಾಹಿತ್ಯಿಕ, ವೈಜ್ಞಾನಿಕ, ನಿರೂಪಣಾತ್ಮಕ ಅಥವಾ ವಿವರಣಾತ್ಮಕ ಗದ್ಯ ಆಗಿರಬಹುದು. ಅಂದರೆ ಕೊಟ್ಟಿರ್ತಕ್ಕಂಥ ಗದ್ಯ ಸಾಹಿತ್ಯಿಕ ಆಗಿರ್ಬೋದು, ವೈಜ್ಞಾನಿಕ ಆಗಿರ್ಬೋದು, ನಿರೂಪಣಾತ್ಮಕ ಆಗಿರ್ಬೋದು ಅಥವಾ ವಿವರಣಾತ್ಮಕ ಆಗಿರ್ಬೋದು. ಸೇಮ್ ಭಾಷೆ 1ರಲ್ಲಿ ಏನು ಬರುತ್ತೆ ಅದೇ ಭಾಷೆ 2ರಲ್ಲೂ ಕೂಡ ಬರುತ್ತೆ. ಸ್ವಲ್ಪ ವ್ಯತ್ಯಾಸಗಳು ಇಲ್ಲಿ ಕಾಣಿಸ್ತದೆ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಭಾಷೆಯ ಸಂವಹನದಲ್ಲಿ ಮೌಖಿಕ ಮತ್ತು ಲಿಖಿತ ವ್ಯಾಕರಣದ ಪಾತ್ರದ ವಿಮರ್ಶಾತ್ಮಕ ದೃಷ್ಟಿಕೋನ. ಭಾಷೆಯ ಸಂವಹನದಲ್ಲಿ ನಾವು ಮುಖ್ಯವಾಗಿ 2 ರೀತಿ ಸಂವಹನ ಮಾಡ್ತೀವಿ. ಒಂದು ಮೌಖಿಕ ಸಂವಹನ, ಇನ್ನೊಂದು ಲಿಖಿತ ಸಂವಹನ. ಈ ಮೌಖಿಕ ಮತ್ತು ಲಿಖಿತ ಸಂವಹನಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣದ ಪಾತ್ರದ ವಿಮರ್ಶಾತ್ಮಕ ದೃಷ್ಟಿಕೋನವನ್ನ ಪರೀಕ್ಷಿಸುವಂತ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಅದಾದ ನಂತರ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ, ಪೆಡಗಾಜಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಅಂದರೆ ಕಲಿಕೆ ಮತ್ತು ಗ್ರಹಿಕೆ, ಭಾಷಾ ಬೋಧನಾ ತತ್ವಗಳು, ಭಾಷಾ ಕಲಿಕೆಯಲ್ಲಿ ಆಲಿಸುವ ಹಾಗೂ ಮಾತನಾಡುವ ಕ್ರಿಯೆಗಳ ಪಾತ್ರ, ಭಾಷೆಯ ಕ್ರಿಯೆಗಳು ಹಾಗೂ ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವ ಬಗ್ಗೆ, ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನೆಯ ಸವಾಲುಗಳು ಏನು ಬರ್ತವೆ, ಭಾಷಾ ದೋಷಗಳು, ಭಾಷಾ ಕೌಶಲ್ಯಗಳು, ಭಾಷಾ ಗ್ರಹಿಕೆ ಹಾಗೂ ಭಾಷಾ ಕೌಶಲ್ಯಗಳ ಮೌಲ್ಯಮಾಪನ, ಮಾತನಾಡುವುದು, ಆಲಿಸುವುದು, ಓದುವುದು ಮತ್ತು ಬರೆಯುವುದು, LSRW ಅಂತ ಏನು ನಾವು ಕರಿತೀವಿ ಅದರ ಬಗ್ಗೆ ಪ್ರಶ್ನೆಗಳು ಇಲ್ಲಿ ಬರ್ತವೆ ಭಾಷೆ 2ರಲ್ಲಿ. ಇದು TET ಪೇಪರ್ 1 ಆಯಿತು. ಪೇಪರ್ 2 ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ ಸೇಮ್ ಸಿಲೆಬಸ್ ಇರುತ್ತೆ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿರುತ್ತೆ. ಅದಾದ ನಂತರ ಕಲಿಕಾ ಬೋಧನೆಯ ಸಾಮಗ್ರಿಗಳು, ಅದರಲ್ಲಿ ವಿಶೇಷವಾಗಿ ಪಠ್ಯಪುಸ್ತಕಗಳು ಬರ್ತದೆ. ಅದಾದ ನಂತರ ಬಹುಮಾಧ್ಯಮ ಸಲಕರಣೆಗಳು, ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು, ಪರಿಹಾರ ಬೋಧನೆ. ಇದಿಷ್ಟು TET ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಭಾಷೆ 2 ಲ್ಯಾಂಗ್ವೇಜ್ 2 ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇದು ಪಠ್ಯಕ್ರಮ. ಇನ್ನು TET ಪತ್ರಿಕೆ 1 ಹಾಗೂ ಪತ್ರಿಕೆ 2ರ ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಆದ್ಮೇಲೆ ಈಗಾಗಲೇ ಹೇಳಿದಂತೆ ರಾಜ್ಯದ ಶಿಕ್ಷಣ ಇಲಾಖೆ ಮತ್ತು NCERT ರವರ 1ರಿಂದ 12ನೇ ತರಗತಿವರೆಗಿನ ಪಠ್ಯ ಹಾಗೂ ಅಭ್ಯಾಸ ಪುಸ್ತಕಗಳು ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಅಂದರೆ ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಶಿಕ್ಷಣ ಇಲಾಖೆ ಮತ್ತು NCERT ಅವರು 1ರಿಂದ 12ನೇ ತರಗತಿಯವರೆಗೆ ಏನು ಪಠ್ಯಪುಸ್ತಕಗಳನ್ನ ಪ್ರಕಟ ಮಾಡಿದರೆ ಅವುಗಳನ್ನ ಓದ್ಕೊಳ್ಳಿ. ಅದಾದ ನಂತರ ಆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಏನು ಅಭ್ಯಾಸ ಪುಸ್ತಕ ಇದೆ, ವರ್ಕ್ ಬುಕ್ ಏನಿದೆ ಅದನ್ನು ಓದ್ಕೊಂಡ್ರಿ ಅಂದರೆ ನಿಮಗೆ ಉಪಯುಕ್ತ ಆಗುತ್ತೆ. ಲಾಸ್ಟ್ ಟೈಮ್ ನಡೆದ GPSTR ಪರೀಕ್ಷೆಯಲ್ಲಿ ಯಾರೆಲ್ಲ PUC ಫಸ್ಟ್ ಇಯರ್ ಮತ್ತು PUC ಸೆಕೆಂಡ್ ಇಯರ್ ಇಂಗ್ಲೀಷ್ ವರ್ಕ್ ಬುಕ್ಕನ್ನು ಅಭ್ಯಾಸ ಮಾಡಿದ್ರಿ ಅವರಿಗೆ ಬಹಳಷ್ಟು ಸುಲಭವಾಗಿ ಇಂಗ್ಲೀಷ್ನಲ್ಲಿ ಅಂಕಗಳು ಬಂದಿವೆ. ಆದ್ದರಿಂದ ರಾಜ್ಯದ ಶಿಕ್ಷಣ ಇಲಾಖೆ ಮತ್ತು NCERT ಅವರು ಪ್ರಕಟ ಮಾಡಿರ್ತಕ್ಕಂಥ 1ರಿಂದ 12ನೇ ತರಗತಿವರೆಗಿನ ಪಠ್ಯ ಹಾಗೂ ಅಭ್ಯಾಸ ಪುಸ್ತಕಗಳನ್ನ ಓದೋದು ಬಹಳಷ್ಟು ಸೂಕ್ತ. ಈ ಅಧ್ಯಯನ ಸಾಮಗ್ರಿಗಳ ಮಾಹಿತಿಯನ್ನ ಇಲಾಖೆಯವರು ಪ್ರಕಟ ಏನು ಮಾಡಿದ್ರೋ ಅಲ್ಲಿಂದಾನೇ ತಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದೇನು ಸ್ವಂತ ನಾನು ಕ್ರಿಯೇಟ್ ಮಾಡಿ ಹೇಳ್ತಾ ಇರುವಂಥದ್ದಲ್ಲ, ಇಲ್ಲಿ ಇಲಾಖೆಯವರೇ ಹೇಳಿರುವಂಥದ್ದು. ಈ ಪುಸ್ತಕಗಳನ್ನ ಓದ್ಕೊಂಡ್ರಿಂದ ನಿಮಗೆ ಉಪಯುಕ್ತ ಆಗುತ್ತೆ. ಹಾಗೆಯೇ DSCRT ಮತ್ತು ವಿಶ್ವವಿದ್ಯಾಲಯ ಸೂಚಿಸಿದ D.Ed ಮತ್ತು B.Edನ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. DSCRT ಅವರು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಅಂತ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಹಾಗೆಯೇ ವಿಶ್ವವಿದ್ಯಾಲಯದವರು ಸೂಚಿಸಿರ್ತಕ್ಕಂಥ B.Ed ಪದವಿಗೆ ಸಂಬಂಧಪಟ್ಟಂತೆ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಏನಿದೆ ಇದನ್ನು ಓದ್ಕೊಂಡ್ರಿ ಅಂದರೆ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಅಂಕಗಳನ್ನು ಸ್ಕೋರ್ ಮಾಡಬಹುದು. ಆದ್ಮೇಲೆ TET ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳಿರ್ತವೆ, 30 ಅಂಕಗಳು ಇರ್ತವೆ. ಇಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ನಲ್ಲೂ ಕೂಡ ಮೇಲೆ ಒಂದು ಗದ್ಯ ಭಾಗವನ್ನು ಕೊಡ್ತಾರೆ. ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಆ 5 ಪ್ರಶ್ನೆಗಳಿಗೆ ಮೇಲೆ ಪ್ಯಾಸೇಜಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ ತಾವು ಉತ್ತರವನ್ನು ಟಿಕ್ ಮಾಡುವಂಥದ್ದು. ಹಾಗೆ ಒಂದು ಪದ್ಯ ಭಾಗವನ್ನು ಕೊಡ್ತಾರೆ. ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಅವುಗಳಿಗೂ ಕೂಡ ತಾವು ಉತ್ತರವನ್ನು ನೀಡಬಹುದು. ಹೀಗೆ ಭಾಷೆ 2ರಲ್ಲೂ ಕೂಡ ಬಹಳಷ್ಟು ಸುಲಭವಾಗಿ ಅಂಕವನ್ನು ಗಳಿಸಬಹುದು. ಇನ್ನು IGNOU VV ಅವರು ಪ್ರಕಟ ಮಾಡಿರ್ತಕ್ಕಂಥ ಕಾಮನ್ ಸ್ಕಿಲ್ಸ್ ಇನ್ ಇಂಗ್ಲಿಷ್ ಈ ಪುಸ್ತಕ ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಪುಸ್ತಕ. PC Wren ಮತ್ತು ಮಾರ್ಟಿನ್ ಅವರ ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ PC Wren ಮತ್ತು ಮಾರ್ಟಿನ್ ಅವ್ರದ್ದು ಏನು ಪುಸ್ತಕ ಇದೆ ಅದು ಬಹಳಷ್ಟು ಉತ್ತಮವಾಗಿರುವಂಥ ಪುಸ್ತಕ. ಅದನ್ನು ಕೂಡ ತಾವು ಅಭ್ಯಾಸ ಮಾಡಬಹುದು. ಇನ್ನು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರಮುಖ PDF ನೋಟ್ಸ್ಗಳನ್ನು ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಯಾವ ರೀತಿ ನೀವು ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಗ್ರಾಮರ್ನ ಹೇಗೆ ಡೌನ್ಲೋಡ್ ಮಾಡ್ಕೊಂಡ್ರಿ ಹಾಗೆಯೇ ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ಗೆ ಹೋಗಿ
ಅಲ್ಲಿ ಲೇಬಲ್ಸ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಅಂತ ಒಂದು ಲೇಬಲ್ ಕಾಣುತ್ತೆ ನಿಮಗೆ. ಆ ಲೇಬಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಅಲ್ಲಿಂದ ನೀವು ಉಚಿತವಾಗಿ ಇಂಗ್ಲಿಷ್ ಗ್ರಾಮರ್ನ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದಿಷ್ಟು TET ಪತ್ರಿಕೆ 1 ಪತ್ರಿಕೆ 2ರ ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಪಠ್ಯಕ್ರಮ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅತ್ಯುತ್ತಮವಾಗಿರ್ತಕ್ಕಂಥ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಮತ್ತು ಅವುಗಳನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನಿಮಗೆ ಹೇಳಿದ್ದೇನೆ. ಇತ್ತೀಚೆಗೆ ನಾವು ಏನ್ ಮಾಡಿದ್ದೀವಿ ಅಂದ್ರೆ ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ನಲ್ಲಿ ಅಂದ್ರೆ ಒಂದು 4-5 ದಿನಗಳ ಹಿಂದೆ ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಅಥವಾ ಜನರಲ್ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸುಮಾರು 3ರಿಂದ 4 ಅತ್ಯುತ್ತಮ PDF ನೋಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರೆಲ್ಲ ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಈಗಲೇ ಗೂಗಲ್ನಲ್ಲಿ edutubekannada.com ಅಂತ ಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ಗೆ ಹೋಗಿ ಲೇಬಲ್ಸ್ ಮೇಲೆ ಇಂಗ್ಲಿಷ್ ಗ್ರಾಮರ್ ಅಂತ ಇರುತ್ತೆ ಅಥವಾ PDF ನೋಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಎಲ್ಲ PDFsಗಳು ಸಿಗ್ತವೆ. ಸೊ ಇದಿಷ್ಟು TET ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಭಾಷೆ 2ಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ 2ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ ಇರುತ್ತೆ ಮತ್ತು ಯಾವೆಲ್ಲ ಅಧ್ಯಯನ ಸಾಮಗ್ರಿಗಳು ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಇನ್ನು TET ಪತ್ರಿಕೆ 1ರ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಇದು TET ಪತ್ರಿಕೆ 2ಕ್ಕೂ ಕೂಡ ಸೇಮ್ ಬರುತ್ತೆ, ಹೌದಾ? ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸೇಮ್ ಸಿಲೆಬಸ್ ಇರುತ್ತೆ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಮಾತ್ರ ಚೇಂಜಸ್ ಆಗಿರುತ್ತೆ. ಸೊ ಏನೆಲ್ಲ ಇರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ ಶಿಶು ವಿಕಸನಕ್ಕೆ ಸಂಬಂಧಪಟ್ಟಂತೆ ಮೊದಲು ಮಗುವಿನ ಅಭಿವೃದ್ಧಿ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಇದರಲ್ಲಿ ಅಭಿವೃದ್ಧಿಯ ಪರಿಕಲ್ಪನೆ ಅಂದರೆ ಡೆವಲಪ್ಮೆಂಟ್ ಅಂತ ಏನು ನಾವು ಕರಿತೀವಿ ಅದರ ಪರಿಕಲ್ಪನೆ ಕಲಿಕೆಯೊಂದಿಗಿನ ಅಭಿವೃದ್ಧಿಯ ಸಂಬಂಧ ಏನಿದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಈಗಾಗಲೇ ಏನು ಮಾಡಿದೆ ಅಂತಂದ್ರೆ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ಉಚಿತ ವಿಡಿಯೋ ತರಗತಿಗಳನ್ನು ಆರಂಭ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 2ನೇ ಅಧ್ಯಾಯವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ತರಗತಿಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಾಗಜಿ ಒಳಗಡೆ ಏನು ಕೇಳ್ತಾರೆ ಅಂದರೆ ಮಗುವಿನ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅಭಿವೃದ್ಧಿಯ ಪರಿಕಲ್ಪನೆ ಆಗಿರ್ಬೋದು, ಕಲಿಕೆ ಹಾಗೂ ಅಭಿವೃದ್ಧಿಯ ಸಂಬಂಧ ಹೇಗಿದೆ ಅನ್ನುವಂಥದ್ದು, ಮಕ್ಕಳ ಅಭಿವೃದ್ಧಿಯ ತತ್ವಗಳು ಅಂದರೆ ಬೆಳವಣಿಗೆಯ ತತ್ವಗಳು ಅಂತ ಏನು ನಾವು ಕರಿತೀವಿ, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು. ಈ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿನೇ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ತಾವು ನೋಡ್ಕೋಬಹುದು. ಈ ಬಗ್ಗೆ ಬೆಳವಣಿಗೆಯ ತತ್ವಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಬೆಳವಣಿಗೆಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಬರ್ತವೆ. ಆಮೇಲೆ ಸಾಮಾಜೀಕರಣದ ಪ್ರಕ್ರಿಯೆಗಳು, ಸಮಾಜ ಮತ್ತು ಮಕ್ಕಳು, ಶಿಕ್ಷಕ, ಪೋಷಕರು, ಸಹವರ್ತಿಗಳು ಇವರೆಲ್ಲ ಸಮಾಜ ಮತ್ತು ಮಕ್ಕಳ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಪಿಯಾಗೆಟ್, ಕೊಹ್ಲ್ಬರ್ಗ್, ವೈಗೋಟಸ್ಕಿ ಇವರ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಬುದ್ಧಿವಂತಿಕೆ ಸಂರಚನೆಯ ವಿಮರ್ಶಾತ್ಮಕ ದೃಷ್ಟಿಕೋನ, ಬುದ್ಧಿಶಕ್ತಿಯ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆಯ ಬಹು ಆಯಾಮದ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಭಾಷೆ ಮತ್ತು ಚಿಂತನೆ, ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವ, ಲಿಂಗತ್ವದ ಪಾತ್ರಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಲಿಂಗ ತಾರತಮ್ಯ ಮತ್ತು ಶೈಕ್ಷಣಿಕ ಅಭ್ಯಾಸಗಳ ಬಗ್ಗೆ ಪ್ರಶ್ನೆ ಬರ್ತವೆ. ಕಲಿಕಾರ್ಥಿಗಳಲ್ಲಿ ಇರತಕ್ಕಂಥ ವೈಯಕ್ತಿಕ ಭಿನ್ನತೆಗಳು, ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಏನು ನಾವು ಕರಿತೀವಿ, ಈ ವೈಯಕ್ತಿಕ ಭಿನ್ನತೆಗಳ ಬಗ್ಗೆ ಪ್ರಶ್ನೆ ಬರ್ತವೆ. ಅದಾದ ನಂತರ ಭಾಷೆಯ ವೈವಿಧ್ಯತೆ, ಜಾತಿ, ಲಿಂಗ, ಸಮುದಾಯ, ಧರ್ಮ ಇತ್ಯಾದಿಗಳನ್ನು ಆಧರಿಸಿ ಭಿನ್ನತೆಗಳನ್ನು ಅರ್ಥೈಸುವುದು, ಈ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ವಿಶೇಷವಾಗಿ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ವಿಡಿಯೋ ತರಗತಿಗಳನ್ನು ಆರಂಭ ಮಾಡಿದ್ದೇವೆ. ಹೀಗಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನನ್ನು ತಾವು ಉಚಿತವಾಗಿ ಪಡ್ಕೋಬಹುದು. ಈಗ ನಾವು TET ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದ್ದೀವಿ ಅಂದರೆ ಪಠ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಧ್ಯಯನ ಸಾಮಗ್ರಿಗಳದಾವೆ ಅದನ್ನು ಕೂಡ ನಾನು ಮುಂದೆ ಹೇಳ್ತೀನಿ. ನಂತರ ಕಲಿಕೆಯ ಮೌಲ್ಯಮಾಪನ, ಇವ್ಯಾಲ್ಯುವೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಕಲಿಕೆಗಾಗಿ ಮೌಲ್ಯಮಾಪನದ ನಡುವಿನ ವ್ಯತ್ಯಾಸ ಅಂದರೆ ಕಲಿಕೆ ಮತ್ತು ಮೌಲ್ಯಮಾಪನದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಶಾಲಾ ಆಧಾರಿತ ಮೌಲ್ಯಮಾಪನ, ನಿರಂತರ ಹಾಗೂ ಸಮಗ್ರ ಮೌಲ್ಯಮಾಪನ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರ ಬಗ್ಗೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ದೃಷ್ಟಿಕೋನ ಮತ್ತು ಅಭ್ಯಾಸ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಕಲಿಕಾ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನ ತರಗತಿಯಲ್ಲಿ ಹೆಚ್ಚಿಸಲು ಮತ್ತು ಕಲಿಕಾರ್ಥಿಗಳ ಸಾಧನೆಯನ್ನ ಉತ್ತಮಪಡಿಸುವುದು, ಈ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಅನಂತರ ಅಂತರ್ಗತ ಶಿಕ್ಷಣದ ಪರಿಕಲ್ಪನೆ, ಅಂತರ್ಗತ ಶಿಕ್ಷಣದ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ಅರ್ಥೈಸಿಕೊಳ್ಳುವುದು,
ಅವಕಾಶ ವಂಚಿತ ಹಾಗೂ ಅನಾನುಕೂಲಕರ ಪರಿಸ್ಥಿತಿಗಳನ್ನು ಒಳಗೊಂಡಂತೆ ವಿವಿಧ ಹಿನ್ನೆಲೆಗಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವಂಥದ್ದು. ಅಂತರ್ಗತ ಶಿಕ್ಷಣದ ಪರಿಕಲ್ಪನೆಯಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ಏನು ಮಾಡಲಾಗುತ್ತೆ ಅಂದರೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಅದಾದ ನಂತರ ಕಲಿಕಾ ನ್ಯೂನತೆಗಳನ್ನು ಹೊಂದಿರುವಂಥ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವಂಥದ್ದು. ಅದಾದ ನಂತರ ಪ್ರತಿಭಾವಂತ ಮಕ್ಕಳು, ಸೃಜನಾತ್ಮಕ ಮಕ್ಕಳು, ವಿಶೇಷ ಪರಿಣತಿಯುಳ್ಳ ಕಲಿಕಾರ್ಥಿಗಳ ಅಗತ್ಯತೆಗಳನ್ನು ಪೂರೈಸುವಂಥದ್ದು. ಇದ್ರ ಬಗ್ಗೆ ನಾನು ಬಹಳಷ್ಟು ಡೀಟೇಲ್ ಆಗಿ ಮುಂದೆ ಸಂಪೂರ್ಣ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ತರಗತಿಗಳನ್ನ ಮಾಡ್ತೀವಿ ಆವಾಗ ಇದ್ರ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಕಲಿಕೆ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಮಕ್ಕಳ ಕಲಿಕೆಯ ವಿಧಾನ ಹಾಗೂ ಚಿಂತನೆ, ಮಕ್ಕಳು ಹೇಗೆ ಮತ್ತು ಏಕೆ ನಿರೀಕ್ಷಿತ ಸಾಧನೆಯನ್ನು ಸಾಧಿಸುವಲ್ಲಿ ವಿಫಲರಾಗ್ತಾರೆ ಅನ್ನುವಂಥರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಬೋಧನೆ ಹಾಗೂ ಕಲಿಕೆಯ ಮೂಲ ಪ್ರಕ್ರಿಯೆಗಳು, ಮಕ್ಕಳ ಕಲಿಕಾ ತಂತ್ರಗಳು, ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿ ಕಲಿಕೆಯ ಸಾಮಾಜಿಕ ಸನ್ನಿವೇಶ, ಸಮಸ್ಯೆಯನ್ನು ಪರಿಹರಿಸುವ ಹಾಗೂ ವೈಜ್ಞಾನಿಕ ಅನ್ವೇಷಕನಾಗಿ ಮಗು. ಅದಾದ ನಂತರ ಮಕ್ಕಳಲ್ಲಿನ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು, ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳ ಕಲಿಕಾ ದೋಷಗಳನ್ನು ಅರ್ಥೈಸಿಕೊಳ್ಳುವಂಥ ಪ್ರಾಮುಖ್ಯತೆ. ಇಲ್ಲಿ ಕಲಿಕಾ ದೋಷಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಕಲಿಕಾ ದೋಷಗಳನ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ಏನನ್ನ ಪರಿಹಾರ ಸೂಚಿಸಬೇಕು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಅರಿವು ಮತ್ತು ಭಾವನೆಗಳು, ಜ್ಞಾನ ಮತ್ತು ಭಾವನಾತ್ಮಕತೆ, ಪ್ರೇರಣೆ ಮತ್ತು ಕಲಿಕೆ, ಕಲಿಕೆಯ ಅಂಶಗಳು, ವೈಯಕ್ತಿಕ ಪರಿಸರ, ಕಲಿಕೆಯನ್ನ ಉದ್ದೀಪನಗೊಳಿಸುವಂಥ ಅಂಶಗಳು, ವೈಯಕ್ತಿಕ ಮತ್ತು ಪರಿಸರ. ಈ ಶಿಶು ವಿಕಸನ ಮತ್ತು ಬೋಧನಾಕ್ರಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಇದಿಷ್ಟು TET ಪತ್ರಿಕೆ 1 ಹಾಗೂ ಪತ್ರಿಕೆ 2ರ ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಆತ್ಮೀಯರೇ, ರಾಜ್ಯ ಸರ್ಕಾರ ಮತ್ತು NCERT ಪ್ರಕಟಿಸಿರುವಂಥ 11 ಮತ್ತು 12ನೇ ತರಗತಿಯ ಮನೋವಿಜ್ಞಾನದ ಪಠ್ಯಪುಸ್ತಕಗಳು. ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ PUC ಫಸ್ಟ್ ಇಯರ್ ಮತ್ತು PUC ಸೆಕೆಂಡ್ ಇಯರ್ನಲ್ಲಿ ಮನೋವಿಜ್ಞಾನದ ಪಠ್ಯಪುಸ್ತಕಗಳನ್ನ ಕೊಟ್ಟಿದೆ. ಅವುಗಳನ್ನ ತಾವು ಅಭ್ಯಾಸ ಮಾಡಬೇಕು. ಅದಾದ ನಂತರ NCERT ಪ್ರಕಟಿಸಿರ್ತಕ್ಕಂಥ 11 ಮತ್ತು 12ನೇ ತರಗತಿಯ ಮನೋವಿಜ್ಞಾನದ ಪಠ್ಯಪುಸ್ತಕಗಳನ್ನ ತಾವು ರೆಫರ್ ಮಾಡಿದ್ರಿ ಅಂದರೆ ಈ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಏನು ವಿಷಯ ಬರುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಅದಾದ ನಂತರ ನಾನು ನೋಡಿರುವಂತೆ ಡಾಕ್ಟರ್ NB ಕೊಂಗ್ವಾಡ್ ಅವರ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ, ಇದು ಇಲಾಖೆ ಸೂಚಿಸಿರ್ತಕ್ಕಂಥ ಪುಸ್ತಕ ಕೂಡ ಹೌದು. ಮತ್ತು ನಾನು ಕೂಡ ವೈಯಕ್ತಿಕವಾಗಿ ಈ ಪುಸ್ತಕವನ್ನು ನೋಡಿರೋದ್ರಿಂದಾಗಿ ಇದು ಎಲ್ಲ ಶೈಕ್ಷಣಿಕ ಮನೋವಿಜ್ಞಾನದ ಪುಸ್ತಕಗಳಲ್ಲಿ ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ಪುಸ್ತಕ. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಡೀಟೇಲನ್ನು ಇಲ್ಲಿ ಡಾಕ್ಟರ್ NB ಕೊಂಗ್ವಾಡ್ ಅವರು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನನ್ನ ಕೇಳೋದಾದರೆ ಡಾಕ್ಟರ್ NB ಕೊಂಗ್ವಾಡ್ ಅವರ ಪುಸ್ತಕ ಬಹಳಷ್ಟು ಉಪಯುಕ್ತ ಆಗಿರುವಂಥದ್ದು. ಇನ್ನು ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಿಸಿದ PUC ಮನೋವಿಜ್ಞಾನದ ಪುಸ್ತಕಗಳನ್ನು ಹಾಗೂ ಇನ್ನೂ ಹಲವಾರು PDF-ಗಳನ್ನು ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2 PUC ಪುಸ್ತಕಗಳೇನು ಬರ್ತವೆ, PUC ಫಸ್ಟ್ ಇಯರ್ ಮತ್ತು PUC ಸೆಕೆಂಡ್ ಇಯರ್, ಆ ಪಠ್ಯ ಪುಸ್ತಕಗಳನ್ನು ಮತ್ತು ಇನ್ನೂ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಮುಖ PDF ನೋಟ್ಸ್ಗಳನ್ನು ನಾವು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಹೀಗಾಗಿ ಯಾರಿಗೆಲ್ಲ ಆ ನೋಟ್ಸ್ಗಳು ಬೇಕು ಈಗಲೇ ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿ ವೆಬ್ಸೈಟನ್ನು ಓಪನ್ ಮಾಡಿ ಅಲ್ಲಿ ಲೇಬಲ್ಸ್ ಮೇಲೆ ಹೋಗಿ TET ಅನ್ನುವಂಥ ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಹತ್ವದ PDF ನೋಟ್ಸ್ಗಳಿದೆ ಅವೆಲ್ಲ ನಿಮಗೆ ಓಪನ್ ಆಗ್ತಾ ಹೋಗ್ತವೆ. ಅವುಗಳನ್ನು ಕೂಡ ತಾವು ತಮ್ಮ ಅಧ್ಯಯನಕ್ಕೆ ಬಳಕೆ ಮಾಡ್ಕೋಬಹುದು. ಇದಿಷ್ಟು TET ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳಿದೆ. ನಾನು ಇದನ್ನು ನೇರವಾಗಿ ಓದ್ತಾ ಹೋಗ್ತೀನಿ, ಯಾಕಂದರೆ ನಿಮ್ಮ ಹತ್ರ ಆಲ್ರೆಡಿ PDF ಇದೆ. ಆ PDF ಅನ್ನು ತಗೊಂಡ್ರೆ ಅಂದರೆ ನೀವು ಕೂಡ ಇದನ್ನು ನೋಡ್ಕೋಬಹುದು. ಗಣಿತಕ್ಕೆ ಸಂಬಂಧಪಟ್ಟಂತೆ ಆಕೃತಿಗಳು, ಅವಕಾಶದ ಅರಿವು, ನಮ್ಮ ಸುತ್ತಮುತ್ತಲಿನ ಗಣಾಕೃತಿಗಳು, ಸಂಖ್ಯೆಗಳು, ಸಂಕಲನ ಮತ್ತು ವ್ಯವಕಲನ, ಗುಣಾಕಾರ, ಭಾಗಾಕಾರ, ಅಳತೆಗಳು, ತೂಕ, ಸಮಯ, ಗಾತ್ರಗಳು, ದತ್ತಾಂಶ ನಿರ್ವಹಣೆ, ಚಿತ್ರಾಕೃತಿಗಳು, ಹಣ, ಅನುಪಾತ ಮತ್ತು ಪ್ರಮಾಣ ಮತ್ತು ಭಿನ್ನರಾಶಿಗಳು. ಆಮೇಲೆ ಬೋಧನಾ ಕ್ರಮಗಳಲ್ಲಿ ಏನು ಬರ್ತದೆ ಅಂತಂದರೆ ಗಣಿತಶಾಸ್ತ್ರದ ಸ್ವರೂಪ ಮತ್ತು ತಾರ್ಕಿಕ ಚಿಂತನೆ, ಮಕ್ಕಳ ಚಿಂತನೆ ಮತ್ತು ತಾರ್ಕಿಕವಾಗಿ ಅರ್ಥೈಸುವ ಮತ್ತು ಕಲಿಯುವ ವಿಧಾನಗಳನ್ನು ಅರ್ಥೈಸುವುದು, ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ, ಗಣಿತದ ಭಾಷೆ, ಸಮುದಾಯ ಗಣಿತ, ಮೌಲ್ಯಮಾಪನದ ಔಪಚಾರಿಕ ಹಾಗೂ ಅನೌಪಚಾರಿಕ ವಿಧಗಳು, ಬೋಧನಾ ಸವಾಲುಗಳು, ದೋಷ ವಿಶ್ಲೇಷಣೆ ಹಾಗೂ ಕಲಿಕೆ ಮತ್ತು ಬೋಧನೆಯ ಸಂಬಂಧಿತ ಅಂಶಗಳು,
ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಗಣಿತಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂದರೆ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಗಣಿತದ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಬಹಳಷ್ಟು ಸುಲಭವಾಗಿರುವಂಥದ್ದು. ನೀವು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನ ಗಣಿತ ಪುಸ್ತಕಗಳನ್ನ ಓದ್ಕೊಂಡ್ರಿ ಅಂದರೆ ಇದು ಕವರ್ ಆಗಿಬಿಡುತ್ತೆ ನಿಮಗೆ. ಇನ್ನು ಪತ್ರಿಕೆ 1ರ ಗಣಿತ ಅಧ್ಯಯನ ಸಾಮಗ್ರಿಗಳನ್ನು ಯಾವೆಲ್ಲ ಅಧ್ಯಯನ ಸಾಮಗ್ರಿಗಳನ್ನ ಓದಿದರೆ ಉಪಯುಕ್ತ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ರಾಜ್ಯ ಸರ್ಕಾರ ಮತ್ತು NCERT ಪ್ರಕಟಿಸಿರೋ 1ರಿಂದ 12ನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ತಾವು ಅಭ್ಯಾಸ ಮಾಡಬೇಕು. ಇಷ್ಟು ತಾವು ಓದಿದ್ರಿ ಅಂದರೆ ಸಾಕು. ಪತ್ರಿಕೆ 1ರಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳು ಬರ್ತವೆ ಆ ಪ್ರಶ್ನೆಗಳಿಗೆ ತಾವು ಸುಲಭವಾಗಿ ಉತ್ತರಿಸಬಹುದು. ಇನ್ನು TET ಪತ್ರಿಕೆ 1ರ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯ ಬರ್ತದೆ ಅನ್ನುವಂಥದ್ದನ್ನು ನೋಡೋಣ. ಕುಟುಂಬ ಮತ್ತು ಸ್ನೇಹಿತರು, ಸಂಬಂಧಗಳು, ಕೆಲಸ ಮತ್ತು ಆಟ, ಪ್ರಾಣಿಗಳು, ಸಸ್ಯಗಳು, ಆಹಾರ, ವಸತಿ, ನೀರು, ಸಾರಿಗೆ ಮತ್ತು ನಾವು ಉತ್ಪಾದಿಸುವಂಥ ವಸ್ತುಗಳು. ಅದಾದ ನಂತರ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಅಂದರೆ ಪರಿಸರ ಅಧ್ಯಯನದ ಪರಿಕಲ್ಪನೆ ಮತ್ತು ವ್ಯಾಪ್ತಿ, ಪರಿಸರ ಅಧ್ಯಯನದ ಮಹತ್ವ ಏನು, ಸಂಯೋಜಿತ ಪರಿಸರ ಅಧ್ಯಯನ ಮತ್ತು ಪರಿಸರ ಶಿಕ್ಷಣ, ಕಲಿಕೆಯ ತತ್ವಗಳು, ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನದ ವ್ಯಾಪ್ತಿ ಮತ್ತು ಸಂಬಂಧ, ಪರಿಕಲ್ಪನೆಗಳನ್ನು ಪ್ರಸ್ತಾಪಿಸುವಂಥ ವಿಧಾನಗಳು, ಚಟುವಟಿಕೆಗಳು, ಪ್ರಯೋಗ ಮತ್ತು ಪ್ರಾಯೋಗಿಕ ಕೆಲಸ, ಚರ್ಚೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಬೋಧನಾ ಸಾಮಗ್ರಿ ಮತ್ತು ಸಲಕರಣೆಗಳು, ಸಮಸ್ಯೆಗಳು. ಈ ಕುರಿತು TET ಪತ್ರಿಕೆ 1ರ ಪರಿಸರ ಅಧ್ಯಯನದಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಬರ್ತವೆ. ಇನ್ನು TET ಪತ್ರಿಕೆ 1ರ ಪರಿಸರ ಅಧ್ಯಯನದ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು ನೋಡೋಣ. ರಾಜ್ಯ ಸರ್ಕಾರ ಮತ್ತು NCERT ಪ್ರಕಟ ಮಾಡಿರುವಂಥ 1ರಿಂದ 12ನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ತಾವು ಓದ್ಕೊಂಡ್ರಿ ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳಲ್ಲಿ ತಾವು ಸುಲಭವಾಗಿ 30 ಅಂಕಗಳನ್ನು ಕೂಡ ತಾವು ಗಳಿಸಬಹುದು. ಇನ್ನು TET ಪತ್ರಿಕೆ 2ರ ಸಂಪೂರ್ಣ ಪಠ್ಯಕ್ರಮವನ್ನು ನೋಡ್ತಾ ಹೋಗೋಣ. ಆದ್ಮೇಲೆ TET ಪತ್ರಿಕೆ 2ರಲ್ಲೂ ಕೂಡ ಮುಖ್ಯವಾಗಿ 5 ವಿಭಾಗಗಳು ಬರ್ತವೆ. ಮೊದಲನೇದು ಭಾಷೆ 1, ಭಾಷೆ 2, ಶಿಶು ವಿಕಸನ ಮತ್ತು ಬೋಧನಾ ಕ್ರಮ. ಈ 3 ವಿಭಾಗಗಳಿಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಸಿಲೆಬಸ್ ಅನ್ನು ನಿಮಗೆ ಹೇಳಿದ್ದೀನಿ, ಹೌದಾ? ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಸಿಲೆಬಸ್ ಹೇಳಿದ್ದೀನಿ. ಈಗ ನಾನು ನೇರವಾಗಿ ಎಲ್ಲಿ ಹೋಗ್ತೀನಿ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿರ್ತಕ್ಕಂಥ ಸಿಲೆಬಸ್ ಏನಿದೆ, ಅದಾದ ನಂತರ ಸಮಾಜ ಪಾಠಗಳು, ಇವುಗಳಿಗೆ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಇದೆ ಇದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಆಲ್ರೆಡಿ ನಾನು ಭಾಷೆ 1, ಭಾಷೆ 2, ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಅದು TET ಪತ್ರಿಕೆ 1ಕ್ಕೂ ಸೇಮ್ ಬರುತ್ತೆ, ಪತ್ರಿಕೆ 2ಕ್ಕೂ ಸೇಮ್ ಬರುತ್ತೆ. ಆದರೆ ಒಂದು ವ್ಯತ್ಯಾಸ ಏನು ಅಂದರೆ ಪ್ರಶ್ನೆಗಳ ಕಠಿಣತೆ ಮಟ್ಟ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅನ್ನುವಂಥದ್ದು. ಸೊ ಬನ್ನಿ ಹಾಗಾದರೆ ನಾವು ನೇರವಾಗಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿ ಏನು ಪಠ್ಯಕ್ರಮ ಇದೆ ಅದನ್ನು ನೇರವಾಗಿ ತಿಳ್ಕೊಳ್ತಾ ಹೋಗೋಣ. TET ಪತ್ರಿಕೆ 2ರ ಗಣಿತ ಮತ್ತು ವಿಜ್ಞಾನ ಪಠ್ಯಕ್ರಮವನ್ನು ಇವಾಗ ನೋಡ್ತಾ ಹೋಗೋಣ. ಆದ್ಮೇಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪಠ್ಯಕ್ರಮ ಇದೆ ಅಂದರೆ ಸಂಖ್ಯಾ ಪದ್ಧತಿ, ಸಂಖ್ಯೆಗಳನ್ನು ತಿಳಿದುಕೊಳ್ಳುವುದು, ಸಂಖ್ಯೆಗಳೊಂದಿಗೆ ಆಟವಾಡುವುದು, ಪೂರ್ಣ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು, ಭಿನ್ನರಾಶಿಗಳು, ಬೀಜಗಣಿತದ ಪರಿಚಯ, ಅನುಪಾತ ಮತ್ತು ಪ್ರಮಾಣ, ರೇಖಾಗಣಿತದ ಮೂಲ ಪರಿಕಲ್ಪನೆಗಳು, ಮೂಲಭೂತ ರೇಖಾಕೃತಿಗಳನ್ನು ಅರ್ಥೈಸುವುದು, ಸಮಮಿತಿ ಅದರಲ್ಲಿ ಪ್ರತಿಫಲನ, ರೇಖಾಕೃತಿಗಳ ರಚನೆ, ಮಾಪನ ಪಟ್ಟಿ, ಕೋನಮಾಪಕ, ತ್ರಿಕೋನಗಳನ್ನು ಬಳಸಿ ಅಂದರೆ ಮಾಪನ ಪಟ್ಟಿ, ಕೋನಮಾಪಕ, ತ್ರಿಕೋನಗಳನ್ನು ಬಳಸಿ ರೇಖಾಕೃತಿಗಳ ರಚನೆ ಹೇಗೆ ಮಾಡ್ತಾರೆ ಅನ್ನೋಂಥದ್ರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅಳತೆಗಳ ಕಲ್ಪನೆ, ದತ್ತಾಂಶದ ನಿರ್ವಹಣೆ. ಇದಿಷ್ಟು TET ಪತ್ರಿಕೆ 2ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಪಠ್ಯಕ್ರಮ ಇದೆ. ಇದಾದ ನಂತರ ಶೈಕ್ಷಣಿಕ ಸವಾಲುಗಳಿಗೆ ಸಂಬಂಧಪಟ್ಟಂತೆ ಗಣಿತದ ಸ್ವರೂಪ, ತಾರ್ಕಿಕ ಚಿಂತನೆ, ಪಠ್ಯಕ್ರಮದಲ್ಲಿ ಗಣಿತದ ಸ್ಥಾನ, ಗಣಿತದ ಭಾಷೆ, ಸಮುದಾಯ ಗಣಿತ, ಮೌಲ್ಯಮಾಪನ, ಪರಿಹಾರ ಬೋಧನೆ, ಬೋಧನಾ ಸವಾಲುಗಳು. ಇಷ್ಟು ಈ ಪತ್ರಿಕೆ 2ರ ಗಣಿತ ಮತ್ತು ವಿಜ್ಞಾನ ಪಠ್ಯಕ್ರಮದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳಿರ್ತವೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 30 ಇರ್ತವೆ. ಒಟ್ಟಾರೆ TET ಪತ್ರಿಕೆ 2ರ ಗಣಿತ ಮತ್ತು ವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟಂತೆ 60 ಪ್ರಶ್ನೆಗಳು ಇರ್ತವೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಈ 60ರಲ್ಲಿ 30 ಗಣಿತಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಇನ್ನು 30 ಏನಾಗುತ್ತೆ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಈಗ ನಾವು ಗಣಿತಕ್ಕೆ ಸಂಬಂಧಪಟ್ಟಂತೆ ಏನು ಪಠ್ಯಕ್ರಮ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡ್ವಿ. ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಪಠ್ಯಕ್ರಮ ಇದೆ ಅನ್ನುವಂಥದ್ದನ್ನು ನೋಡೋಣ. ಅದರಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಇದೆ. ಆಹಾರ ಮತ್ತು ಆಹಾರದ ಮೂಲಗಳು, ಆಹಾರದ ಘಟಕಗಳು, ವಸ್ತುಗಳು, ದಿನನಿತ್ಯದ ಬಳಕೆಯ ವಸ್ತುಗಳು, ಜೀವ ಜಗತ್ತು, ಚಲಿಸುವ ವಸ್ತುಗಳು, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ವಿದ್ಯುತ್ ಮತ್ತು ವಿದ್ಯುತ್ ಮಂಡಲಗಳು, ಅಯಸ್ಕಾಂತಗಳು, ನೈಸರ್ಗಿಕ ವಿದ್ಯಮಾನ, ನೈಸರ್ಗಿಕ ಸಂಪನ್ಮೂಲಗಳು. ಈ ಬಗ್ಗೆ
TET ಪತ್ರಿಕೆ 2ರ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಅಂಶಗಳು ಇರ್ತವೆ. ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಶೈಕ್ಷಣಿಕ ಸವಾಲುಗಳು ಬರ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ವಿಜ್ಞಾನದ ರಚನೆ ಮತ್ತು ಸ್ವರೂಪ, ಸ್ವಾಭಾವಿಕ ವಿಜ್ಞಾನ, ಗುರಿಗಳು ಮತ್ತು ಉದ್ದೇಶಗಳು, ವಿಜ್ಞಾನವನ್ನು ಅರ್ಥೈಸಿಕೊಳ್ಳುವಿಕೆ ಮತ್ತು ಪ್ರಶಂಸಿಸುವಿಕೆ, ವಿಧಾನಗಳು, ಸಂಯೋಜಿತ ವಿಧಾನ, ವೀಕ್ಷಣೆ, ಪ್ರಯೋಗ, ಅನ್ವೇಷಣೆ, ಮೌಲ್ಯಮಾಪನದ ಸವಾಲುಗಳು, ಪರಿಹಾರ ಬೋಧನೆ, ಆವಿಷ್ಕಾರ, ಪಠ್ಯ ಸಲಕರಣೆಗಳು ಅಥವಾ ಸಾಧನಗಳು. ಈ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಇಷ್ಟೆಲ್ಲ ಅಂಶಗಳ ಬಗ್ಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಸವಾಲುಗಳು ವಿಭಾಗದಲ್ಲಿ ಬರ್ತಕ್ಕಂಥ ಪಠ್ಯಕ್ರಮ ಇದು. ಇನ್ನು ಈ ಪತ್ರಿಕೆ 2ರ ಗಣಿತ ಮತ್ತು ವಿಜ್ಞಾನ ವಿಷಯದ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ? ಆದ್ಮೇಲೆ ರಾಜ್ಯ ಸರ್ಕಾರ ಮತ್ತು NCERT ಪ್ರಕಟ ಮಾಡಿರ್ತಕ್ಕಂಥ 1ರಿಂದ 12ನೇ ತರಗತಿಯ ಗಣಿತ ಪಠ್ಯ ಹಾಗೂ ಅಭ್ಯಾಸ ಪುಸ್ತಕಗಳನ್ನು ತಾವು ಅಭ್ಯಾಸ ಮಾಡಬೇಕಾಗತ್ತೆ. ಅದಾದ ನಂತರ D.Ed ಮತ್ತು B.Edನ ಕೋರ್ಸ್ ಮಟೀರಿಯಲ್ಸ್ ಏನಿದೆ ಅದನ್ನು ತಾವು ಓದ್ಕೋಬೇಕು. ಆನಂತರ ಅನಿಸ್ ಜೇಮ್ಸ್ ನೀಲ್ಕಮಲ್ ಪ್ರಕಾಶನ ಪ್ರಕಟಿಸಿರ್ತಕ್ಕಂಥ ಸ್ಕಿಲ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅನ್ನುವಂಥ ಪುಸ್ತಕ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ. ಇದು ಇಲಾಖೆ ಸೂಚಿಸಿರ್ತಕ್ಕಂಥದ್ದು. ಅನಿಸ್ ಜೇಮ್ಸ್ ಅವರ ನೀಲ್ಕಮಲ್ ಪ್ರಕಾಶನದವರು ಪ್ರಕಟಿಸಿರ್ತಕ್ಕಂಥ ಸ್ಕಿಲ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅನ್ನುವಂಥ ಪುಸ್ತಕ. ಇದು ಗಣಿತ ಬೋಧನೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಬೆಸ್ಟ್ ಪುಸ್ತಕ ಅಂತ ಹೇಳ್ಬೋದು. ಇನ್ನು ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವಾರು PDF ನೋಟ್ಸ್ಗಳನ್ನು ನಮ್ಮ edutubekannada.com ವೆಬ್ಸೈಟ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೋಬಹುದು. ಇದಿಷ್ಟು TET ಪತ್ರಿಕೆ 2ರ ಗಣಿತ ಮತ್ತು ವಿಜ್ಞಾನ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇನ್ನು TET ಪತ್ರಿಕೆ 2ರ ಸಮಾಜ ವಿಜ್ಞಾನ ಪಠ್ಯಕ್ರಮ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಆದ್ಮೇಲೆ ಇಲ್ಲಿ ಮೊದಲು ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪಠ್ಯಕ್ರಮ ಬರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇತಿಹಾಸದಲ್ಲಿ ಯಾವಾಗ, ಎಲ್ಲಿ ಮತ್ತು ಹೇಗೆ ಈ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಪ್ರಾಚೀನ ಸಮಾಜಗಳು, ಮೊದಲ ನಗರಗಳು, ರಾಜ್ಯಗಳು, ಹೊಸ ಕಲ್ಪನೆಗಳು, ಮೊದಲ ಸಾಮ್ರಾಜ್ಯ, ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ, ರಾಜಕೀಯ ಬೆಳವಣಿಗೆಗಳು, ವಿಜ್ಞಾನ ಮತ್ತು ಸಂಸ್ಕೃತಿ, ಹೊಸ ರಾಜರು ಮತ್ತು ರಾಜ್ಯಗಳು, ದೆಹಲಿಯ ಸುಲ್ತಾನರು, ವಾಸ್ತುಶಿಲ್ಪ, ಸಾಮ್ರಾಜ್ಯದ ಸ್ಥಾಪನೆ, ಸಾಮಾಜಿಕ ಬದಲಾವಣೆ ಬಗ್ಗೆ ಪ್ರಶ್ನೆ ಬರ್ತವೆ. ಸ್ಥಳೀಯ ಸಂಸ್ಕೃತಿಗಳು, ಕಂಪನಿ ಅಧಿಕಾರದ ಸ್ಥಾಪನೆ, ಗ್ರಾಮೀಣ ಜೀವನ ಮತ್ತು ಸಮಾಜ, ವಸಾಹತುಶಾಹಿ ಮತ್ತು ಬುಡಕಟ್ಟು ಸಮಾಜಗಳು, 1857-58ರ ದಂಗೆ, ಮಹಿಳೆ ಮತ್ತು ಸುಧಾರಣೆ, ಜಾತಿ ವ್ಯವಸ್ಥೆಯ ಸವಾಲುಗಳು, ರಾಷ್ಟ್ರೀಯ ಚಳವಳಿ, ಸ್ವಾತಂತ್ರ್ಯಾನಂತರದ ಭಾರತ. TET ಪತ್ರಿಕೆ 2ರ ಸಮಾಜ ವಿಜ್ಞಾನ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದಲ್ಲಿ ಎಲ್ಲ ಬಗೆಯ ಪ್ರಶ್ನೆಗಳನ್ನು ಕೇಳ್ತಾರೆ. ಇಷ್ಟೆಲ್ಲ ಪಠ್ಯಕ್ರಮದಿಂದ ಏನು ಮಾಡ್ತಾರೆ ಅಂದರೆ ಪ್ರಶ್ನೆಗಳು ಬರ್ತವೆ. ಇತಿಹಾಸದ ಈ ಎಲ್ಲ ವಿಭಾಗಗಳಿಂದ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದು. ಇನ್ನು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಭೂಗೋಳಶಾಸ್ತ್ರ ಒಂದು ಸಾಮಾಜಿಕ ಅಧ್ಯಯನ ಮತ್ತು ವಿಜ್ಞಾನ. ಸೌರಮಂಡಲದಲ್ಲಿ ಭೂಗ್ರಹ, ಗೋಳ, ಪರಿಸರದ ಸಂಪೂರ್ಣತೆ, ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ, ಗಾಳಿ, ನೀರು, ಮಾನವ ಪರಿಸರ, ವಸಾಹತು, ಸಾರಿಗೆ ಮತ್ತು ಸಂವಹನ, ಸಂಪನ್ಮೂಲದ ವಿಧಗಳು, ಪ್ರಾಕೃತಿಕ ಹಾಗೂ ಮಾನವ, ಕೃಷಿ ಈ ಬಗ್ಗೆ ಭೂಗೋಳದಲ್ಲಿ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಸಾಮಾಜಿಕ ಮತ್ತು ರಾಜಕೀಯ ಜೀವನ, ವೈವಿಧ್ಯತೆ, ಸರ್ಕಾರ, ಸ್ಥಳೀಯ ಸರ್ಕಾರ, ಬದುಕು ನಿರ್ವಹಣೆ, ಮೇಕಿಂಗ್ ಲಿವಿಂಗ್, ಪ್ರಜಾಪ್ರಭುತ್ವ, ರಾಜ್ಯ ಸರ್ಕಾರ, ಮಾಧ್ಯಮಗಳನ್ನು ಅರ್ಥೈಸಿಕೊಳ್ಳುವಿಕೆ, ಲಿಂಗತ್ವವನ್ನು ಅರ್ಥೈಸುವುದು, ಸಂವಿಧಾನ, ಸಂಸತ್ತಿನ ಸರ್ಕಾರ, ನ್ಯಾಯಾಂಗ, ಸಾಮಾಜಿಕ ನ್ಯಾಯ ಮತ್ತು ಕಡೆಗಣಿಸಲ್ಪಡುವಿಕೆ ಈ ಬಗ್ಗೆ ಸಾಮಾಜಿಕ ಮತ್ತು ರಾಜಕೀಯ ಜೀವನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತವೆ. ಇದಿಷ್ಟು TET ಪತ್ರಿಕೆ 2ರ ಸಮಾಜ ವಿಜ್ಞಾನದ ಪಠ್ಯಕ್ರಮ. ಇನ್ನು ಬೋಧನಾಶಾಸ್ತ್ರದ ಸವಾಲುಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ವಿಜ್ಞಾನ, ಸಮಾಜ ಅಧ್ಯಯನಗಳ ಪರಿಕಲ್ಪನೆ ಮತ್ತು ಸ್ವರೂಪ, ತರಗತಿಯ ಪ್ರಕ್ರಿಯೆಗಳು, ಚಟುವಟಿಕೆಗಳು, ವಿಮರ್ಶಾತ್ಮಕ ಚಿಂತನೆಯನ್ನು ಅಭಿವೃದ್ಧಿಪಡಿಸುವುದು, ವಿಚಾರಣಾ ಪ್ರವೃತ್ತಿಯನ್ನು ಬೆಳೆಸುವುದು, ಸಾಮಾಜಿಕ ವಿಜ್ಞಾನ, ಸಮಾಜ ಅಧ್ಯಯನಗಳ ಬೋಧನಾ ಸವಾಲುಗಳು, ಆಧಾರಗಳು, ಪ್ರಾಥಮಿಕ ಮತ್ತು ಮಾಧ್ಯಮಿಕ, ಯೋಜನಾ ಕಾರ್ಯ, ಮೌಲ್ಯಮಾಪನ ಈ ವಿಭಾಗಗಳಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇದಿಷ್ಟು TET ಪತ್ರಿಕೆ 2ರ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಆಯಿತು. ಇನ್ನು TET ಪತ್ರಿಕೆ 2ರ ಸಮಾಜ ವಿಜ್ಞಾನ ಅಧ್ಯಯನ ಸಾಮಗ್ರಿಗಳು ಎಲ್ಲಿ ಸಿಗ್ತವೆ ಮತ್ತು ಅವುಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು. ಆದ್ಮೇಲೆ ರಾಜ್ಯ ಸರ್ಕಾರ KTBSನಿಂದ ಪ್ರಕಟ ಮಾಡಿರ್ತಕ್ಕಂಥ 1ರಿಂದ 12ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳನ್ನ ಅಭ್ಯಾಸ ಮಾಡಿದ್ರಿ ಅಂದರೆ, ಸರಿಯಾಗಿ ಅಭ್ಯಾಸ ಮಾಡಿದ್ರಿ ಅಂದರೆ ಬೇರೆ ಯಾವುದೇ ಪುಸ್ತಕವನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಓದುವಂಥ ಅವಶ್ಯಕತೆ ಇಲ್ಲ.
ಯಾಕಂದರೆ ಕಳೆದ ಬಾರಿ TET ಮತ್ತು GPSTRನಲ್ಲಿ ಯಾರೆಲ್ಲ KTBS ಪ್ರಕಟ ಮಾಡಿರ್ತಕ್ಕಂಥ 1ರಿಂದ 12ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಅಭ್ಯಾಸ ಮಾಡಿದ್ರೋ ಅವರು ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ KTBS ಪ್ರಕಟ ಮಾಡಿರ್ತಕ್ಕಂಥ 1ರಿಂದ 12ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಗಳನ್ನ ಓದಿದ್ರಿ ಅಂದರೆ ಸಾಕು, ನೀವು ಹೆಚ್ಚು ಸ್ಕೋರ್ ಮಾಡ್ಬೋದು. ಅದಾದ ನಂತರ D.Ed ಮತ್ತು B.Edನ ಕೋರ್ಸ್ ಮಟೀರಿಯಲ್ಸನ್ನು ತಾವು ಓದಬೇಕಾಗತ್ತೆ. ಹಾಗೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು PDF ನೋಟ್ಸ್ಗಳನ್ನು ಹಾಗೂ SSLCಯ ಸೋಷಿಯಲ್ ಸೈನ್ಸ್ ಪುಸ್ತಕಗಳನ್ನ, 8ನೇ ತರಗತಿಯ ಸೋಷಿಯಲ್ ಸೈನ್ಸ್ PDF ನೋಟ್ಸ್ಗಳನ್ನು ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿ edutubeKannada.com ವೆಬ್ಸೈಟ್ ಓಪನ್ ಮಾಡಿ ಲೇಬಲ್ಸ್ ಮೇಲೆ ಹೋದ್ರಿ ಅಂದರೆ ಅಲ್ಲಿ 8th ಸೋಷಿಯಲ್ ಸೈನ್ಸ್ ನೋಟ್ಸ್ ಅಂತ ಸಿಗ್ತದೆ, 9th ಸೋಷಿಯಲ್ ಸೈನ್ಸ್ ನೋಟ್ಸ್ ಸಿಗ್ತದೆ, 10th ಸೋಷಿಯಲ್ ಸೈನ್ಸ್ ನೋಟ್ಸ್ ಸಿಗ್ತದೆ. PUC ಮತ್ತು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂತೆ ಕೂಡ ನೋಟ್ಸ್ಗಳು ನಿಮಗೆ ಅಲ್ಲಿ ಇತಿಹಾಸದ ನೋಟ್ಸ್ಗಳು ನಿಮಗೆ ಸಿಗ್ತವೆ. ಅದನ್ನು ಅಭ್ಯಾಸ ಮಾಡಿದ್ರಿ ಅಂದರೆ ಸಾಕು, ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತಾವು ಅತಿ ಹೆಚ್ಚು ಸ್ಕೋರ್ ಮಾಡ್ಬೋದು. ಸೊ ಆದ್ಮೇಲೆ ಇದಿಷ್ಟು ಇವತ್ತಿನ ಕ್ರ್ಯಾಕ್ TET 2022ಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತರಗತಿಯಾಗಿತ್ತು. ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ಕಂಪ್ಲೀಟ್ ಆಗಿ ಪೇಪರ್ 1 ಮತ್ತು ಪೇಪರ್ 2ನ ಸಿಲೆಬಸ್ ತಿಳ್ಕೊಂಡ್ವಿ. ಭಾಷೆ 1, ಭಾಷೆ 2 ಮತ್ತು ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸೇಮ್ ಸಿಲೆಬಸ್ ಇದೆ, ಏನೂ ಚೇಂಜಸ್ ಇಲ್ಲ. ಆದರೆ ಪತ್ರಿಕೆ 1ರಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಬೇರೆ ಇತ್ತು ಅಂದರೆ ಇಲ್ಲಿ ಆದರೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯಕ್ರಮ ಬೇರೆ ಇದೆ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯಕ್ರಮ ಬೇರೆ ಇದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಸ್ಟಡಿ ಮಟೀರಿಯಲ್ ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದರ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ಜೊತೆಗೆ ಆ PDF ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ವಿಡಿಯೋ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ತರಗತಿಯ ಬಗ್ಗೆ ಯಾವುದಾದ್ರೂ ಗೊಂದಲಗಳಿದ್ರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕೇಳಬೇಕು. ಮುಂದಿನ ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಆ ಪ್ರಶ್ನೆಗಳಿಗೆ ಉತ್ತರಿಸಿ ನಾವು ಮುಂದಿನ ತರಗತಿಯನ್ನು ಆರಂಭ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ತರಗತಿ ಆತ್ಮೀಯರೇ. ಇವತ್ತಿನ ತರಗತಿಯಲ್ಲಿ ನಾವು ಕಂಪ್ಲೀಟ್ TETಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ ಇದೆ ಅದನ್ನು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.